ಜ್ಞಾನಿಯೇ ತಾನಾಗುವ ಮಹಾಸೂತ್ರವನ್ನು ನಮಗೆ ವಿವರಿಸಿ ಹೇಳಿದಿರಿ.
ಅಲ್ಲಿ ಶರಣ ಶರಣಾರ್ಥಿ. ಒಂದು ವರ್ಷ ಇಂದಿಗೆ ಇಷ್ಟು ಸಾಕು ಎಂದು ಸಭೆಗೆ ಮಂಗಳವನ್ನು ಹಾಡಿದರು. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಇವತ್ತಿನ ಈ ಒಂದು ವಚನ ಗುರು ಚೆನ್ನಾಗಿ ಅರ್ಪಿಸಿ ಇವತ್ತಿನ ವಚನಕ್ಕೆ ಮಂಗಲ ಮಾಡ್ತೇವೆ. ಜಯ ಮಂಗಳಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮ ಶಿವ. ಇದುವರೆಗೂ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅನ್ನೊಂದು ವಚನವನ್ನ ಸುಂದರವಾಗಿ ನಮ್ಮ ಒಂದು ಮನಸ್ಸನ್ನ ಅಂತರ್ಮುಖಿಯನ್ನಾಗಿ ಮಾಡ್ಕೋಬೇಕು ಅಂತ ತಿಳಿಸಿಕೊಟ್ಟ ತಮಗೆ ಶುದ್ಧ ಬ್ರಹ್ಮ ಗುರು ಶ್ರೀ ಮಲ್ಲಪ್ಪ ಗುರೂರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಪ್ರಕಾಶ್ ಗಂಭೀರ್ ಗುರುಗಳಿಂದ ಶ್ರೀ ಸಿದ್ಧಾರ್ಥ ಶಿಖಾಮಣಿಯ ವೇದಘೋಷವನ್ನು ನಡೆಸಿಕೊಡಬೇಕಾಗಿದೆ. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. ಓಂ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧತು ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರಥಮ ಪರಿಚ್ಛೇದ ಶಿವಸ್ತುತಿ ಸ್ತುತಿಶ್ಚ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿದ್ವಯೇ ಸಚ್ಚಿದಾನಂದ ರೂಪಾಯ ಬ್ರಹ್ಮಣೇ ನಮಃ. ಬ್ರಹ್ಮೇತಿ ವ್ಯಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ನಮಾಮಿ ಪರಂ ಶಿವಂ. ಯಸ್ಯೋರ್ಮಿ ಬುದ್ಬುಧಾಪಾಸಃ ಷಟ್ತ್ರಿಂಶತತ್ವಸಂಚಯಃ ನಿರ್ಮಲಂ ಶಿವನಾಮಾನಂ तं ವಂದೇ ಚಿನ್ಮಹೋದಯಂ. ಯದ್ಭಾಸಾ ಭಾಸತೆ ವಿಶ್ವಂ ಯತ್ಸುಖೇನಾನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾಯ. ಸದಾಶಿವಮುಖಾಶೇಷ ತತ್ಪೂರ್ಣೇಶ ವಿಧಾಯಿನೇ ನಿಷ್ಕಲಂಕ ಸ್ವಭಾವಾಯ ನಮಃ ಶಾಂತಾಯ ಶಂಭವೇ. ಸ್ವೇಚ್ಛಾ ವಿಗ್ರಹಯುಕ್ತಾಯ ಸ್ವೇಚ್ಛಾವರ್ತನವರ್ತಿನೇ ಸ್ವೇಚ್ಛಾ ಸುಧತ್ರಿಲೋಕಾಯ ನಮಃ ಶಾಂತಾಯ ಶಂಭವೇ. ಯತ್ರ ವಿಶ್ರಾಮ್ಯತೀಶತ್ವಂ ಸ್ವಾಭಾವಿಕಮನುತ್ತಮಂ ನಮಸ್ತಸ್ಮೈ ಮಹೇಶಾಯ ಮಹಾದೇವಾಯ ಶೂರವೇ.
साधु निखिल दास जी महाराज की जय। सदगुरु श्री पंडित पीताम्बर जी महाराज की जय। सदगुरु श्री शैलेश्वर स्वामी जी महाराज की जय। जय मंगलम जय नमः पार्वती पति ಶಿವಾರ ಹರ ಮಹಾದೇವ. ಇದುವರೆಗೆ ವೇದಘೋಷವನ್ನು ಸುಂದರವಾಗಿ ನಡೆಸಿಕೊಟ್ಟು ನಮ್ಮೆಲ್ಲರ ಒಂದು ಮೈಮನವನ್ನು ಆಧ್ಯಾತ್ಮ ಲೋಕದಲ್ಲಿ ಜೀವಿಸುವಾಗ ಒಂದು ಅನುಕೂಲ ಮಾಡಿಕೊಟ್ಟ ಸತ್ಯ ಮಾಡಿಕೊಟ್ಟ ಪ್ರಕಾಶ್ ಗುರುಗಳು ಕೂಡ ಅಂತ ಧನ್ಯವಾದಗಳು. ನಮಗೆ ಶುಕ್ರಗಳಿಂದ ಶ್ರೀ ಚನ್ನಬಸವಣ್ಣನವರ ಮತ್ತು ಶ್ರೀ ವಿಚಾರ ಸಾಗರದ ವಿಚಾರಗಳನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತೇಳಿ ಅವರ ವಿಚಾರ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅದು ಇಸ್ಕಾನ್ ಟೆಂಪಲ್ ಪ್ರೋಗ್ರಾಮ್ ಇನ್ನು ಎಷ್ಟು ದಿವಸ ಅದ ರೀ? ಲಾಸ್ಟ್ ಆದ್ಮೇಲೆ ಮುಂದೆ ಮತ್ತೆ ಪಾಠ ಇರ್ತಾವ ಏನು? ಅದೇನು ನಿಮಗೆ ಉಪಯೋಗ ಅನ್ನಿಸ್ತದ? ಹೋಗ್ತೀರಾ? ಯಾರು ಬೇರೆಯವ್ರು ಯಾರು ಹೋಗ್ಬೇಕಂತೀರೇನು? ಮತ್ತೆ ಯಾರಿಗಾರ ಅದು ಹೋಗೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾನು ಟೈಮ್ ಚೇಂಜ್ ಮಾಡ್ಕೊಳ್ಳೋಣ. 6 to 7 ಬಿಟ್ಟಿಗೆ ನಾವು ಬೇರೆ ಟೈಮ್ ಇಟ್ಕೊಳ್ಳೋಣ. ಕುಂತಲ್ಲೇ ಸಿಗ್ತದ, ಬಿಟ್ಟಂಗೆ ಮಾಡ್ತೀರಿ? ಬೇಡ ಅಂತೀರ? ಬಿಟ್ಬಿಡೋದ ಅದು ನಾಳೆಯಿಂದ? ನಾಳೆ ಒಂದಿನ ಅಟೆಂಡ್ ಆಗಿ ಡಿಸೈಡ್ ಮಾಡ್ರಿ. ನಾಡ್ದು ಅಟೆಂಡ್ ಆಗಿ ನೋಡ್ರಿ. ನಾಳೆ ಬಿಟ್ಟು ನಾಡ್ದು ಇನ್ನೊಂದು ವಾರ ಅಟೆಂಡ್ ಆಗಿ ಉಪಯೋಗ ಅನ್ನಿಸ್ತಿತ್ತು ಅಂದ್ರೆ ಇದು ಮುಗಿದ ಮೇಲೆ ಅವ್ರು ಮತ್ತೆ ಇನ್ನು ಏನೇನ್ ಮಾಡ್ತಾರೆ ಯಾರಿಗೆ ಗೊತ್ತು? ಬೇಕಾಗಿಲ್ಲ ಅಂತೀರಾ? ಸಾಕು. ನೋಡ್ರಿ ಅದೇ. ಯಾಕಂದ್ರೆ ನಾನು ಯಾವುದಕ್ಕೂ ವಿರೋಧಿನೂ ಅಲ್ಲ, ಯಾವುದರ ಪರನೂ ಅಲ್ಲ. ಮುಂದೆ ಕುಂತು ಕೇಳೋರ ಗುಣ ಸ್ವಭಾವಕ್ಕೆ ಮ್ಯಾಚ್ ಯಾವುದು ಆಗಿ ಯಾವ ದಿಕ್ಕಲಿಂತರೇ ಆಗ್ಲಿ ಇವ್ರಿಗೆ ಸರ್ವಾತ್ಮ ಭಾವ ಉಂಟಾಗಿ ಮೋಕ್ಷದ ಪ್ರಾಪ್ತಿ ಆಗ್ಲಿ ಅಂತ ಒಂದಷ್ಟೇ ನಮಗೆ. ನೋಡ್ರಿ ಯಾರಿಗಾರ ಅದು ಇಲ್ಲ ಅದು ಕಂಟಿನ್ಯೂ ಇಟ್ಕೊಳ್ಳೋಣ ಅಂದ್ರ 6 to 7 ಅದು ಕಮಿಟ್ ಆಗಿಬಿಡ್ರಿ. 7 ಗಂಟೆ 7:15 ಇದು ಚಾಲು ಮಾಡೋಣ. ಇಲ್ಲ ಅಂದ್ರೆ ಇನ್ನೂ ಒಂದ್ 2 ದಿವಸ ಬಿಟ್ಟಿಗೆ ಡಿಸೈಡ್ ಮಾಡೋಣ ಟೈಮಿಂಗ್ ಇದರದು. ಓಕೆ. ಇವತ್ತು ಶುಕ್ರವಾರ, ಶನಿವಾರ, ಆಯ್ತಾರ ತಾನೆ ಅಟೆಂಡ್. ಸೋಮವಾರ ದಿವಸ ಡಿಸೈಡ್ ಮಾಡೋಣ ಏನೇನಾಯ್ತು ನೋಡೋಣ. 9ನೇ ತಾರೀಕು ರೀ. 5 ಅಲ್ಲ, 5, 6, 7, 8, 9. ಅದು ಯೋಗ ಸಂಜೆಗೆ ಇಟ್ಕೊಂಡ್ಬಿಡ್ರಿ. ಸಂಜೆ 7 ಗಂಟೆಗೆ. ಅದು ಅದಕ್ಕೆ ಇದಕ್ಕೆ ಕನೆಕ್ಷನ್ ಕೊಟ್ಟಕ್ಕೆ ಕೆಡಿಸ್ಕೊಳ್ಳೋದು ಬೇಡ. ಏಸತ್ ಮಾಡ್ತೀರಿ ಮುಂಜಾನೆ ಹತ್ತಕ್ಕೆ. ಹೌದು, ಸಂಜೆ 7 ಸುಮಾರಿಗೆ ಎಲ್ಲ ಚಹಾ ಆಗಿರ್ತದ, ನಾಷ್ಟ ಆಗಿರ್ತದ. 5:30, 6ಕ್ಕೆ ಆಗಿರ್ತದ. ಅದೇನು ಅದಾದ್ಮೇಲೆ ಒಂದೂವರೆ ತಾಸು ಅವ್ರದ್ದು ಯೋಗ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲ 1.5 ತಾಸು ಏನು ತಗೊಂಡಿರಬಾರ್ದು. ಹಂಗಿರ್ತದ. ಜಲ್ದಿ 5ರೊಳಗೆ ನೀವು ಟಿಫಿನ್, ಚಹಾ, ಏನ್ ಸಾಯಂಕಾಲ ಸ್ನಾಕ್ಸ್ ಮಾಡಿ 7ಕ್ಕೆ ಫ್ರೀ ಇದ್ರಿ ಅಂದ್ರೆ 7ಕ್ಕೆ ಅವ್ರ ಟೈಮಿಂಗ್ 7, 8:30 ತನಕ ಮಾಡ್ತಾರೆ. ಆಮೇಲೆ ಅಡಿಗೆ ಊಟ ಮಾಡ್ಕೊಂಡು ಸಂಜೆ ಪಾಠ ಕ್ಯಾನ್ಸಲ್ ಮಾಡಿಬಿಡ್ರಿ. ಅವ್ರದ್ದು ಮುಗಿಯ ತನಕ ಅಷ್ಟು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಅದನ್ನು ವ್ಯಾಲ್ಯೂಯಬಲ್ ಅದದು. ಮಾಡ್ರಿ ಅಟೆಂಡ್ ಆಗಿ ನೋಡೋಣ. ಸಂಜೆಗೆ ಶನಿವಾರ ಇದು ಸೋಮವಾರ ದಿವಸ ಅದ್ರ ಬಗ್ಗೆ ಮಾತಾಡೋಣ. ಈಗ ಏನು ಮಾತಾಡೋದು ಬೇಡ. ಹೆಂಗದ ನೋಡಿ. ಓಕೆ. ಈಗ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ. ಆಚಾರ್ಯಲಿಂಗ ಸ್ಥಳ ಅಂದ್ರ ಮಹೇಶನ ಭಕ್ತ ಸ್ಥಳದ ಪೈಕಿ 6ನೇ ವಚನ. ಅಯ್ಯ
ಗುರುಕರುಣವ ಪಡೆದ ಬಳಿಕ ಕಡುಭವಿಯ ಬಿಡಬೇಕು. ಲಿಂಗ ಸಂಗಿಯಾದ ಬಳಿಕ ಭವಿಸಂಗ ದುಸ್ಸಂಗವೆಂದುದು. ಅರ್ಪಿತವಿಲ್ಲದೆ ಮುಟ್ಟೆನೆಂದೊಡೆ ತಟ್ಟುವ ಮುಟ್ಟುವ ಮರ್ಮವನ್ನರಿಯಬೇಕು. ಲಿಂಗ ಜಂಗಮದ ಪ್ರಸಾದವಲ್ಲದೆ ಬಾಯ್ದೆರೆದೆನೆಂದಡೆ ಜೀವೆಯ ಕೊನೆಯಲ್ಲಿ ರುಚಿಯನ್ನರಿಯದಂತಿರಬೇಕು. ಕೂಡಲ ಚನ್ನ ಸಂಗಮ ದೇವ ಸರ್ವಾಚಾರ ಸಂಪನ್ನರಲ್ಲದವರ ಮನೆಯ ಪಾಕ ಸೂಕರ ಮಾಂಸಕ್ಕೆ ಸರಿ ಎಂಬೆನಯ್ಯ. ಸುನಿ ಸೂಕರ್ ಸೂಕರ್ ಅಂದ್ರೆ ಅದಕ್ಕಂತಾರ್ರಿ ಹಂದಿ ಹಂದಿ ಮಾಂಸ. ಆಚಾರ ಸ್ಟ್ರಿಕ್ಟ್ ಮಾಡಿ ಹೇಳಕತ್ತಾರ ಅವ್ರಂತ ಬರೀ. ಒಟ್ಟ ಭವಿ ಅಂದ್ರೆ ಏನಪ್ಪ, ಒಟ್ಟ ಭವಿಗಳಂದ್ರೆ ಏನಂತಂದ್ರೆ ಭೇದ ಭಾವ ಉಳ್ಳವರಿಗೆ ಭವಿಗಳು. ಈ ಶರಣರ ಇದ್ರಾಗ ಭೇದ ಭಾವ ಉಳ್ಳವರೇ ಭವಿಗಳು. ಅಜ್ಞಾನದಿಂದ ಸರ್ವಾತ್ಮ ಭಾವ ಇಲ್ಲದವರೇ ಭವಿಗಳು. ಅಜ್ಞಾನದಿಂದ ನಾನೇ ಬೇರೆ, ನೀವೇ ಬೇರೆ, ನಾನೇ ಬೇರೆ, ಜಗತ್ತು ಬೇರೆ, ನಾನೇ ಬೇರೆ, 84 ಲಕ್ಷ ಜೀವರಾಶಿಗಳು ಬೇರೆ ಅಂತೇಳಿ ಸ್ವಾರ್ಥಪರವಾದಂತ ಅಜ್ಞಾನಿ ತನ್ನದೇ ಒಂದು ಸಪರೇಟ್, ಇಡೀ ಜಗತ್ತೇ ಸಪರೇಟ್ ಅಂತ ನಾನು ನೀನು ಅನ್ನಂತ ಭೇದ ಭಾವ ಏನದಲ್ಲ, ಆ ಭೇದ ಭಾವ ಭಕ್ತ, ಭಗವಂತ, ಗುರು, ಶಿಷ್ಯ ಮತ್ತೇನೇನದವಲ್ಲ ಅವೆಲ್ಲ ಅಷ್ಟು ಭೇದ ಎಲ್ಲದ ಅಲ್ಲಿ. ಆ ಭೇದ ಭಾವ ಇದ್ದವರೇ ಭವಿಗಳು. ಮತ್ತ ನಿಮ್ಮಲ್ಲಿನೂ ಭೇದ ಭಾವ ಅದ ಅಲ್ರಿ ಅಂತಂದ್ರ ನಾವು ಭೇದ ಭಾವ ಇಟ್ಕೊಂಡು ಅಭೇದದ ಕಡೆ ಹೋಗ್ಲಕತ್ತೀವಿ. ನಾವು ಅಭೇದದ ಚಿಂತನೆ ಮಾಡ್ಲಕತ್ತೀವಿ, ಅಭೇದದ ಅರ್ಥ ಮಾಡ್ಕೊಳಕತ್ತೀವಿ. ಭೇದ ಭಾವ ಇದ್ದು ಆ ಅಭೇದ ಅನ್ನೋದು ನಮಗ್ ಬ್ಯಾಡ ಅನ್ನೋರದಾರ ಈ ಜಗತ್ತಿನಾಗ. ಇದನ್ನ ಸರಿಯಾಗಿ ತಿಳ್ಕೊರಿ. ಮತ್ತೆ ನಾವು ಭೇದ ಭಾವ ಮಾಡ್ತೀವಲ್ರಿ ಅಂತ ಅಂತೀರಿ, ಆದ್ರೆ ನಾವು ಮಾಡೋ ಭೇದ ಭಾವದಾಗ ಏನದ, ಇದನ್ನ ಬಿಡ್ಬೇಕಂತೀವಿ, ಬಿಡ್ಲಕ್ ಆಗ್ತಾ ಇಲ್ಲ. ಅಭೇದವನ್ನು ಹಿಡಿಬೇಕಂತೀವಿ, ಹಿಡಿಲಕ್ ಆಗ್ತಾ ಇಲ್ಲ. ಸಾಧನೆಯ ಮಾರ್ಗದಾಗದೀವಿ ನಾವು. ಇನ್ನ ಒಂದು ಜನ ಅದರ ಅಭೇದ ಅಂತ ಕೇಳಿದ್ರೆ ಅವ್ರಿಗೆ ಬೇಕೇ ಆಗಿಲ್ಲದು. ಇಲ್ಲ 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 ನಮ್ಗ ಆ ಮಟ್ಟದ ಜ್ಞಾನ ಬೇಕಾಗಿಲ್ಲ ಅಂತಾರ. ಅವರಿಗೆ ಭವಿಗಳು ಭವಿಗಳು ಅಂತಾರ. ಆ ದಾರ್ಯಾಗ ಇರ್ಲಾರ್ದವ್ರು. ಈಗ ಸಿಂಹದ ಮರಿ ಸಿಂಹನೇ ಆತದ, ನಾಯಿ ಮರಿ ಸಿಂಹ ಆತದೇನ್ರಿ? ಮತ್ತೆ ಭೇದವನ್ನೇ ಸಾಕು, ಇದೇ ಬೇಕು, ಇದೇ ಸಾಕತ್ತೇಳಕ್ಕೆ ಯಾರು ಇಟ್ಕೊಂಡು ಕೂತಾರ ಭೇದ ಭಾವ ಸ್ವಾರ್ಥಿಗಳು, ಅವರಿಗೆ ಭವಿಗಳು ಅಂತಾರ. ಈಗ ಯಾವುದೇ ಒಂದು ಕೆಟ್ಟ ಗುಣಗಳು ಬಿಡು ಅಂತಂದ್ರ, ಈಗ ಕುಡಿಯೋದು ಬಿಡು ಅಂತಂದ್ರ ಅವ ಬಿಡ್ಬೇಕಂತ ಪ್ರಯತ್ನ ಮಾಡ್ತಾ ಇರಬೇಕು. ಬಿಡು ಅಂತಂದ್ರೆ ಬಿಡಬೇಕಂತ ಪ್ರಯತ್ನ ಮಾಡ್ತಾ ಇರಬೇಕು. ಅವನು ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅವನಿಗೆ ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಬಿಡ್ಬೇಕನ್ನ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇರಬೇಕು. ಸತತ ಪ್ರಯತ್ನ, ಮರುಳು ಯತ್ನವ ಮಾಡು, ಮರುಳು ಯತ್ನವ ಮಾಡು, ಮರುಳು ಯತ್ನವ ಮಾಡು, ಕಾರ್ಯಸಿದ್ಧಿ. ಕೇಳಿರಿಲ್ಲ? ಮರುಳು ಯತ್ನವ ಮಾಡು, ಮರುಳು ಯತ್ನವ ಮಾಡು, ಮರುಳು ಯತ್ನವ ಮಾಡು, ಕಾರ್ಯಸಿದ್ಧಿ. ಹಂಗ ಅವ ಪ್ರಯತ್ನ ಮಾಡ್ಲಕತ್ತಾನಂತಂದ್ರ ತೆಳಗ್ ಬಿದ್ದಾನ, ಎದ್ದು ನಿಲ್ಬೇಕಂತ ಅವ ಪ್ರಯತ್ನ ಮಾಡ್ಲಿಕತ್ತಾನ ಅಂತಂದ್ರ ಒಂದಿನ ಎದ್ದು ನಿಂದಿರ್ತಾನ. ಯಾವನು ಎದ್ದು ನಿಂದಿರ್ಲಕ್ ಪ್ರಯತ್ನ ಮಾಡ್ಲಕತ್ತಾನ ಅವನು ಭಕ್ತ, ಅವನು ಮಹೇಶ, ಅವನೇ ವೀರಶೈವ, ಅವನೇ ಲಿಂಗಾಯತ, ಅವನೇ ಲಿಂಗವಂತ. ಬಿದ್ದವ ಮ್ಯಾಲ ಏಳ್ಬೇಕಂತ ಪ್ರಯತ್ನ ಮಾಡ್ಲಕತ್ತಾನ. ಏಳ್ಬೇಕಂತ ಅವನು ಸ್ವಂತ ಪ್ರಯತ್ನನೂ ಆದ. ಯಾರ್ಯಾರು ಇನ್ನೊಬ್ಬರ ರಟ್ಟೆ ಹಿಡಿದು ಎತ್ತಿದ್ರು ಏಳಕ್ ಅವ ತಯ್ಯಾರದ. ನಾವು ನಂದಿ ಅಂದ್ರೆ ನಂದಿ ಅಂತಂದ್ರೆ ಏನು? ಇದು ಆಕಳ, ಎತ್ತ, ಬಸವ ಅಂತ ಏನಂತಿರಲ್ಲ, ಅದು ಒಂದು ವೆರೈಟಿ ಪ್ರಾಣಿ ಈ ಜಗತ್ತಿನೊಳಗ. ಅದು ಹೊಲಸಿನಾಗ ಹೋಗಂಗೆ ಇಲ್ಲ. ಅದು ಹೊಲಸು ಕಂಡತಂದ್ರೆ ದೂರ ನಿಂದಿರ್ತದ.
ಎಲ್ಲರೇ ನೀರಿದ್ದಲ್ಲಿ ಕೆರೆಗೆ ಅದು ನೀರು ಕುಡಿಸ್ಲಕ್ಕ ಕರ್ಕೊಂಡೋರಿ, ಅದು ನೀರು ಒಳಗ ಕಾಲ್ ಸಹಿತ ಮುಟ್ಟಂಗಿಲ್ಲ. ಅದು ಗೋಣ ಚಾಚಿ ನೀರಾಗ ಮುಖ ಎತ್ತಿ ನೀರು ಕುಡಿತದ, ನೀರಾಗ ಕಾಲ್ ಇಡಂಗಿಲ್ಲ, ಅದು ನೀರು ಹೊಲಸು ಮಾಡಂಗಿಲ್ಲ. ಅಷ್ಟು ಶುದ್ಧ ಪ್ರಾಣಿ, ಅಷ್ಟು ಸ್ವಚ್ಛ ಇದ್ದದ್ದು ಒಮ್ಮಿದೊಮ್ಮಿಗೆ ಎಲ್ಲರೇ ಹೊಲಸಿನಾಗ ಜಾರ್ಕೊಂಡು ಬಿತ್ತಪ್ಪ, ಒಡ್ಡಿನ ಮೇಲೆ ಅದು ಹೋಗ್ತಿರ್ತಾವ. ಒಂದೊಂದ್ಸಾರಿ ಕಾಲ್ ಜಾರ್ಕೊಂಡು ಎಕಡೆ ಹೊಂಡದಾಗ ಗುಂಡದಾಗ ಎಲ್ಲ ಬಿತ್ತಪ್ಪ, ಅದಕ್ಕೆ ಕೆಸರಿನಾಗಿಂದ ಹೊರಗೆ ಬರ್ಬೇಕತ್ ಪ್ರಯತ್ನ ಮಾಡ್ತಿರ್ತದ. ಯಾರೇ ಎತ್ತಿದ್ರೆ ಹೊರಗೆ ಬಂತಂದ್ರೆ ಮತ್ತೆ ಹೊಳ್ಳಿ ಹೋಗಿ ಅದ್ರಾಗ ಮಕ್ಕೊತ್ತದೇನದು. ನಂದಿ ಜಾತಿಗೆ ಎತ್ತಿ ಹೊರಗೆ ತಂದು ಬೆಳೆಸಿ ಅದಕ್ಕೆ ಸ್ವಚ್ಛ ಮಾಡಿಸಿದ್ರ ಅದು ಮತ್ತೆ ಹೊಲಸಿನಾಗ ಹೋಗಂಗಿಲ್ಲ. ಅದಕ್ಕೇನಂತಾರೆ ಭಕ್ತಿ ಅಂತಾರೆ. ಭಕ್ತ ಆ ಗುಣ ಏನು, ಉದ್ಧಾರ ಆಗ್ಬೇಕನ್ನಂತ ಗುಣ ಇರೋದೇ ಭಕ್ತಿ, ಅದೇ ಭಕ್ತ. ಅದೇ ಹಂದಿ ಹೊಲಸು ರೊಜ್ಜಿನಾಗ ಗಟಾರ್ನಾಗ ಬಿದ್ದಿರ್ತದ, ಅಯ್ಯೋ ಪಾಪ ಎಲ್ಲಾದ್ರಾಗನು ಬ್ರಹ್ಮನೇ ಅದನ್ನ ಅಂತ ಹೇಳಿಕೆ ಅದನ್ನ ಎತ್ತಿ ತಂದು ನೀವೇನಾರ ತೊಳೆದು ಸ್ವಚ್ಛ ಮಾಡಿ ಸೇಂಟ್ ಗೀಂಟ್ ಹೊಡೆದು ಅದಕ್ಕೆ ಪ್ರೀತಿ ಮಾಡಿದ್ರಿ ಅಂದ್ರೆ ಅದೇನ್ ಮಾಡ್ತದ, ಮತ್ತ ಅಲ್ಲೇ ಒಳ್ಳೆ ಹೆಂಗ್ ಮಾಡ್ಬೇಕು? ಹಿಂಗಾದ್ರೆ ಅದಕ್ಕೇನಂತಾರೆ ಭವಿ ಅಂತಾರೆ. ಕುಡಿಯೋದು ಬಿಡಪ್ಪ ಅಂತಂದ್ರ ಬಿಡ ಪ್ರಯತ್ನ ಸಹಿತ ಮಾಡಂಗಿಲ್ಲ, ಅದೆಲ್ಲ ಆಗಂಗಿಲ್ಲ, ಸುಳ್ಳು ಮಾತು. ನನಗ ಬಿಡು ಅಂತ ಹೇಳಿದ್ರ ಅವರೇ ದುಶ್ಮನ್ಗಳಾಗ್ಬಿಡ್ತಾರೆ. ಬೇಡ ಬೇಡ ನನಗೆ ಹೇಳಬೇಡ್ರಿ, ಯಾರು ಹೇಳಬೇಡ್ರಿ, ನನ್ಗೆ ಹಂಗ ಬೇಕು ಹಂಗಿರ್ತೀನಿ, ನಾ ಹೆಂಗ ಬೇಕು ಹಂಗಿರ್ತೀನಿ. ಇದಕ್ಕೆ ಭವಿತನ ಅಂತಾರೆ. ಕೆಟ್ಟದ್ದನ್ನೇ ಉಳಿಸಿಕೊಂಡು ಕೆಟ್ಟದ್ದನ್ನೇ ಬೆಳೆಸಿಕೊಂಡು ಕೆಟ್ಟದ್ರಲ್ಲೇ ಬಿದ್ದು ಸಾಯ್ಬೇಕನ್ನೋರು ಭವಿಗಳು. ದುಃಖ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ, ಅನಾರೋಗ್ಯ, ಮತ್ತೇನದ ಕಪಟ ಬುದ್ಧಿ, ದುರ್ಭಾಷೆ, ದುರ್ಭಾವ, ಅವೆಲ್ಲ ತಂದೆ ತಾನೇ ತಿಳ್ಕೊಂಡರೆ ಬಿಡ್ಬೇಕು, ಇಲ್ಲ ಅಂತಂದ್ರೆ ಇನ್ನೊಬ್ಬರು ಹೇಳಿದಾಗರೆ ಬಿಡ್ಬೇಕು. ಅದಕ್ಕೆ ಇಲ್ಲೇನಂತಾರ, ಅಯ್ಯ ಗುರುಕರ್ಣವ ಪಡೆದ ಬಳಿಕ ಕಡು ಭವಿಯ ಬಿಡಬೇಕು. ಏನೇನ್ ಕೆಟ್ಟ ಅನಿಸ್ತಾವ ಅವೆಲ್ಲ ಬಿಡ್ಬೇಕಂತ. ಕೆಟ್ಟ ಇದ್ದು ನಿನಗೆ ಒಳ್ಳೇದಲ್ಲ, ಇನ್ನೊಬ್ಬರಿಗೆ ಒಳ್ಳೇದಲ್ಲ, ಬಿಡಬೇಕು. ಅದ್ರಾಗ ಅತ್ಯಂತ ದೊಡ್ಡ ಕೆಟ್ಟದ್ದೇವದಂದ್ರೆ ಅಜ್ಞಾನ. ಅಜ್ಞಾನದಿಂದ ಭೇದ ಭಾವ. ಆ ಭೇದ ಭಾವದಿಂದ ಏನದಪ್ಪ ಅಂತಂದ್ರೆ ಎಲ್ಲಿ ಭೇದ ಭಾವ ಇರ್ತದ ಅಲ್ಲಿ ಅನುಕೂಲ ಪ್ರತಿಕೂಲ. ಅನುಕೂಲ ಇದ್ದಲ್ಲಿ ರಾಗ, ಪ್ರತಿಕೂಲ ಇದ್ದಲ್ಲಿ ದ್ವೇಷ. ರಾಗ ಇದ್ದಲ್ಲಿ ಪುಣ್ಯ ಕಾರ್ಯ, ದ್ವೇಷ ಇದ್ದಲ್ಲಿ ಪಾಪ ಕಾರ್ಯ. ಈ ಕರ್ಮಗಳ ಭೋಗಗಳ ಸಂಚಿತದಲ್ಲಿ ಸಂಗ್ರಹ ಆಗಿ ಅವುಗಳನ್ನ ಅನುಭವಿಸಲಿಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರೋನೇ ಭವಿ. ಇವನ್ನೆಲ್ಲ ಅಜ್ಞಾನ, ಭೇದ ಭಾವ, ಏನೇನದವ, ದುರ್ಭಾವ, ದುರ್ಭಾಷೆ, ದುಷ್ಕೃತ್ಯ ಎಲ್ಲ ತ್ಯಾಗ ಮಾಡಿ, ತ್ಯಾಗ ಮಾಡುವುದ ಪ್ರಯತ್ನದಲ್ಲಿ ಇದ್ದು ತ್ಯಾಗ ಮಾಡುವಂಥವ್ರಿಗೆ, ಈಗ ಸಿಂಹದ ಮರಿ ಸಿಂಹ ಆಗ ದಾರ್ಯಾಗ ಇಲ್ಲ, ಅದು ಮರಿ ದೊಡ್ಡ ಸಿಂಹ ಆಗ ದಾರ್ಯಾಗದ. ಆ ದಾರ್ಯಾಗಿದ್ದಕ್ಕೆ ಅದಕ್ಕೆ ಏನಂತಾರೆ? ಸಿಂಹನೇ ಅಂತಾರೆ. ಹಂಗ ದಾರ್ಯಾಗಿರ್ಬೇಕು. ಗುರಿ ಮುಟ್ಟಿರ್ಲಿಲ್ಲ ಅಂತಂದ್ರು ಆ ದಾರ್ಯಾಗಿರ್ಬೇಕು. ದಾರ್ಯಾಗ ಇಲ್ಲದವ್ರು ಇದ್ರು, ಅದರ ವಿರುದ್ಧ ದಾರಿ ಒಳಗಿದ್ರು ಅಂತಂದ್ರೆ ಅವರೆಲ್ಲ ಭವಿಗಳು. ಭವಿಗಳದ್ದು ಏನದ? ಭೇದ ಭಾವ ಮಾಡ್ತಾರ. ಭೇದ ಭಾವ ಮಾಡಿ ಅನುಕೂಲ ಪ್ರತಿಕೂಲ ನೋಡಿ, ಇದು ಭವಿದ ಪುರಾಣ. ಇದು ಭೇದ ಭಾವ ಯಾರ್ದು? ಭಕ್ತಂದ ಭವಿದ ಪುರಾಣ ಇದು. ಭೇದ ಭಾವ ಮಾಡೋದು, ಅನುಕೂಲ ಪ್ರತಿಕೂಲ ನೋಡೋದು, ರಾಗ ದ್ವೇಷ ಮಾಡೋದು, ಪಾಪ ಪುಣ್ಯ ಮಾಡೋದು, ಆ ಕರ್ಮದ ಸಂಚಿತವನ್ನ ಅನುಭವಿಸ್ಲಿಕ್ಕೆ ಮತ್ತೆ ಮತ್ತೆ ಹುಟ್ಟಿ ಬರೋದು. ಇದು ಭಕ್ತನ ಪುರಾಣ ಏನು ಭವಿ ಪುರಾಣ? ಇದು ಭವಿ ಪುರಾಣ. ಈ ತರ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಇದನ್ನು ಬಿಟ್ಟು ದಾರಿಗೆ ಬರ್ರಿ, ಸರಿ ದಾರಿಗೆ ಬರ್ರಿ ಅಂತ. ಮಂತ್ರಾಲಯ ರೋಡ್ ಹಿಡ್ಕೊಂಡು ಹೋಗವ ಇವತ್ತಿಲ್ಲ ನಾಳೆ ಮಂತ್ರಾಲಯ ಮುಟ್ತಾನ. ರಾಯರ ಭಕ್ತ ದಾರಿ ಹಿಡ್ದನ ಹೈದರಾಬಾದ್ ಮಂತ್ರಾಲಯಕ್ಕೆ ಹೋಗ್ಬೇಕಂತಾನೆ. ಎಂದು ಹೋಗ್ಬೇಕ? ಹಿಂಗಿರ್ತದ. ಅದಕ್ಕ ಆ ದಾರ್ಯಾಗಿರ್ರಿ ಅಂತ. ಆ ದಾರ್ಯಾಗಿರ್ರಿ, ಇಂಥ ಕೆಟ್ಟ ದಾರಿಗಳು ಬಿಡ್ರಿ. ಲಿಂಗ ಸಂಗಿಯಾದ ಬಳಿಕ ಭವಿಸಂಗ ದುಸ್ಸಂಗ, ಅದಕ್ಕೆ ಕೆಟ್ಟದ್ದು ಅಂತ ತಿಳ್ಕೋರಿ, ದೋಷ ದರ್ಶನ ಆಗ್ಲಿ.
ಇದು ಕೆಟ್ಟದ್ದು ಅಂತೇಳಿಕೆ ಯಾಕೆ ತಿಳ್ಕೊಳ್ಳಂಗಿಲ್ಲ? ನಿನಗೆ ಅರಿವು ಅನ್ನೋದು ಬರ್ಲಾರ್ದಕ್ಕೆ ನಿನಗ ದುಸ್ತಂಗ ಅನಿಸಿದ್ದಿಲ್ಲ. ಯಾವಾಗ ನೀನು ಲಿಂಗ ಕಟ್ಕೊಂಡು ಅರಿವಿನ ಜೀವಿ ಅಂತ ಅನಿಸ್ಕೊಂಡ ಮೇಲೆ ಅದು ಕೆಟ್ಟದ್ದಂತ ಅನಿಸ್ಕೋ, ಕೆಟ್ಟದ್ದಂತ ತಿಳ್ಕೋ. ಅರ್ಪಿತವಿಲ್ಲದೆ ನೋಡ್ರಿ, ಅರ್ಪಿತವಿಲ್ಲದೆ ಮುಟ್ಟೇನೆ ಅಂದೋಡೆ ಹೆಂಗ್ ಮುಟ್ತಿ ನೀನು? ಶರಣಾಗತಿನೇ ಇಲ್ಲ, ಸತತ ಪ್ರಯತ್ನ ಇಲ್ಲ, ಉದ್ಧಾರ ಆಗ್ಬೇಕನ್ನಂತ ಅಭಿಪ್ಸೆ ಇಲ್ಲ. ಇದೇ ಅರ್ಪಿತ ಹೌದಾ? ಇಲ್ಲ. ಸತ್ಯಕ್ಕೆ ಅರ್ಪಿತ ಆಗಬೇಕ ಇಲ್ಲ? ತನ್ನನ್ನು ತಾನು ಅರ್ಪಣೆ ಮಾಡ್ಕೋಬೇಕಲ್ರಿ ಸನ್ಮಾರ್ಗಕ್ಕ. ಅರ್ಪಿತವಿಲ್ಲದೆ ಮುಟ್ಟೇನೆ ಅಂದೋಡೆ ಹೆಂಗ್ ಮುಟ್ತಪ್ಪ? ತಟ್ಟುವ ಮುಟ್ಟುವ ಮರ್ಮವನ್ನ ಅರಿಯಬೇಕು. ಅಲ್ಲಿಗೆ ಹೋಗಿ ಮುಟ್ಟಂಥದ್ದು, ಅಲ್ಲಿಗೆ ಹೋಗಿ ಪಾಜ ಬಡದು ಬರೋದಿರ್ತದಲ್ಲ, ತಟ್ಟುವ ಮುಟ್ಟುವ, ಅಲ್ಲಿ ಹೋಗಿ ಬಡದು ಅದು ಓಡಿ ಓಡಿ ಹೋಗಿ ಮುಟ್ಟಿ ಬರ್ತಾರಲ್ರಿ. ಅಲ್ಲಿ ಒಂದು ಕಲ್ಲು ಇರ್ತದ, ಆ ಕಲ್ಲು ಮುಟ್ಟಿ ಬರ್ಬೇಕಂತೇಳಿ ಅಲ್ಲಿ ಒಬ್ಬ ನಿಂತಿರ್ತಾನ, ರನ್ನಿಂಗ್ ಯಾರು ಮಾಡ್ತಾರ, ಹೋಗಿ ವಾಪಸ್ ಬರ್ತಾರ, ಅಲ್ಲಿ ತಟ್ಟಿ ಮುಟ್ಟಿ ಬರ್ತಾನ ಇಲ್ಲ. ತಟ್ಟುವ ಮುಟ್ಟುವ ಮರ್ಮವನ್ನ ಅರಿಯಬೇಕು. ಹೆಂಗ ಅಲ್ಲಿ ಹೋಗಿ ಮುಟ್ಟಿ ತಟ್ತೀರಿ? ಅಲ್ಲಿ ಹೋಗಿ ಪಾಜ ಮುಟ್ಟೋದು ಹೆಂಗ್ ಮುಟ್ತೀರಿ? ನಾನು ಉದ್ಧಾರ ಆಗಬೇಕು ಅನ್ನಂತ ಒಂದು ಅಭಿಪ್ಸೆನೇ ಇಲ್ಲ. ಸತ್ಯಕ್ಕ ಅರಿವಿಗೆ ಗುರುವಿಗೆ ಸಮಗ್ರ ಶರಣಾಗತಿ ಇಲ್ಲ. ಮತ್ತೆ ಸತತ ಪ್ರಯತ್ನ ಇಲ್ಲ. ಹೋಗಿ ತಟ್ತೀರ ಹೆಂಗ? ಗುರಿ ಮುಟ್ತೀರ ಹೆಂಗ? ತಟ್ಟುವ ಮುಟ್ಟುವ ಮರ್ಮವನ್ನ ಅರಿಯಬೇಕು. ಪಾಜ ಮುಟ್ಟಬೇಕನ್ನೋದು ಪಾಜ ಏನು? ಯಾವುದು ಪಾಜ? ಪರಮಾನಂದ ಪಾಜ ಅಂದ್ರೆ ಗೊತ್ತಾಗಿದಿಲ್ಲ ಗುರಿ. ನಮ್ ಕಡೆ ಪಾಜ ಅಂತೀವಿ ನಾವು, ಪಾಜ ಮುಟ್ಟಿ ಬಂದಾನೇನು. ನಿಮ್ ಕಡೆ ಏನಂತೀರ? ಪಾಜ ಅಂತೀರಾ ಇಲ್ಲೋ? ಗುರಿ ಅಂತೀರಿ ನೀವು. ನಮ್ಮಲ್ಲಿ ಪಾಜ ಅಂತೀವಿ ಕಡೆ ನಾವು ಹೈದರಾಬಾದ್ ಮಂದಿ. ಪಾಜ ಮುಟ್ಟಿ ಬಂದಾನಿಲ್ಲ ಅಂತ. ನಿಜಾಂ ಸರ್ಕಾರದ ಶಬ್ದಗಳವ ನಂಬಲ್ಲಿ ಬಹಳ. ಅದಕ್ಕ ಗುರಿ ಮುಟ್ಟದಕ್ಕ ನೀನ್ ಹೆಂಗಪ್ಪ ಇದ್ರ ಬಗ್ಗೆ ಹೆಂಗ್ ಮುಟ್ತಿ? ಸಮಗ್ರ ಶರಣಾಗತಿ ಅಭಿಪ್ಸೆ ದಾರಿ ಹೇಳರಲ್ಲ. ಭಕ್ತನಾಗ್ಲಿಲ್ಲ, ಮಹೇಶನಾಗ್ಲಿಲ್ಲ, ಐಕ್ಯ ಹೆಂಗಾತ್ಯಪ್ಪ ನೀನು ಅಂದಂಗದು. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿಶ್ಚಲ ಚಿತ್ತ ಅದು ನಿರ್ಮಲ ಚಿತ್ತ ಮಾಡ್ಕೊಂಡು ವಿವೇಕಿಯಾಗಿ ವೈರಾಗಿಯಾಗಿ ಅವೇನು 6 ಸಮಾಧಿ ಷಟ್ ಸಂಪತ್ತಿ ಸಾಧಿಸಿ ಮುಮುಕ್ಷು ಆಗಿ ಶ್ರವಣ ಮನನಾದಿಗಳು ಮಾಡಿ ತತ್ವಂ ಪದಾರ್ಥ ಸಂಶೋಧನೆ ಮಾಡ್ಲಾರ್ದೆ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೆಂಗ್ ಬಂದಿತ್ತಪ್ಪ ಅಂತ ಕೇಳದಂಗೆದು. ತಟ್ಟುವ ಮುಟ್ಟುವ ಮರ್ಮವ ನರಿಯಬೇಕು. ಈಗ ಗೊತ್ತಾಗ್ಯದಿಲ್ಲ, ಈಗ ಮಾಹಿತಿ ಸಿಕ್ಕದಲ್ರಿ ಹೆಂಗ್ ಮಾಡ್ಬೇಕಂತ. ಆ ಮಾಹಿತಿ ಮೇಲೆ ಭರವಸೆ ಆದ ಇಲ್ಲ ನಿಮಗೆ? ಎಷ್ಟು ರೀತಿ ದಾರಿ ತೋರ್ಸದ ಹೆಂಗಿರ್ಬೇಕು ಏನ್ ಮಾಡ್ಬೇಕಂತ. ಲಿಂಗ ಜಂಗಮದ ಪ್ರಸಾದವಲ್ಲದೆ ಬಾಯ್ದೆರೆದೆನೆಂದೋಡೆ. ಲಿಂಗ ಜಂಗಮದ ಪ್ರಸಾದ ಅಂತಂದ್ರ, ಲಿಂಗ ಅಂತಂದ್ರೆ ನಿಮ್ಮ ಒಳಗಿರುವ ಆತ್ಮ, ಜಂಗಮ ಅಂತಂದ್ರೆ ಬ್ರಹ್ಮಾಂಡದೊಳಗಿರುವ ಪರಮಾತ್ಮ. ಅವರಿಬ್ರು ಒಂದೇ. ಆತ್ಮ ಪರಮಾತ್ಮ ಒಂದೇ. ಪಿಂಡಾಂಡದೊಳಗಿರುವ ಆತ್ಮ ಬ್ರಹ್ಮಾಂಡದೊಳಗಿರುವ ಪರಮಾತ್ಮನನ್ನ ಅರಿತು ಆ ಎರಡೂ ಆತ್ಮ ಪರಮಾತ್ಮರು ಅಂತಂದ್ರೆ ಒಂದೇ. ಆ ರೀತಿ ನೀವು ನಿಮ್ಮನ್ನ ತಿಳ್ಕೊಂಡು ನಾನು ಆತ್ಮ, ನಾನೇ ಪರಮಾತ್ಮ, ನಾನು ಅಖಂಡ, ಈ ದೇಹ ನಾನಲ್ಲ, ಈ ದೇಹದಲ್ಲಿ ಮಾಡುವ ಪಾಪ ಪುಣ್ಯ ಕರ್ಮಗಳು ನನ್ನವೂ ಅಲ್ಲ, ಅವುಗಳಿಂದ ಅನುಭವಿಸುವ ಸುಖ ದುಃಖಾದಿಗಳು ನನ್ನವೂ ಅಲ್ಲ, ಇದರ ಹುಟ್ಟು ಸಾವುಗಳು ನನ್ನವೂ ಅಲ್ಲ ಅಂತೇಳಿ ತಿಳ್ಕೊಂಡು ಇಲ್ಲಿ ಜೀವನದೊಳಗ ಏನೇನು ಉಂಟಾಗ್ತದ ಬೆಳಗ್ಗಿನಿಂದ ಸಂಜೆ ತನಕ ಆ ಭೋಗಗಳೆಲ್ಲ ಯಾರ ಪ್ರಸಾದ?
ಲಿಂಗ ಜಂಗಮದ ಪ್ರಸಾದ. ಈ ಲಿಂಗ ಜಂಗಮದ ಪ್ರಸಾದ ನಮ್ಮ ಬದುಕಿನಾಗ ಅದು ಬಂದಿತ್ತು ಅಂತಂದ್ರೆ ಅದು ಲಿಂಗ ಜಂಗಮದ ಪ್ರಸಾದ ಅಂದ್ರೆ ಸಮಾಧಾನ ಆಗ್ತದೆ. ಇಲ್ಲ ನಮ್ಮ ಸಂಬಂಧಿಕರೊಬ್ಬರು ಬಿದ್ದು ಕಾಲ್ ಮುರ್ಕೊಂಡ್ರ ಕುರ್ಚಿ ಮೇಲೆ ಕುಂತಿರ್ತಾರೆ, ಹಿಂಗ ಕಾಲಿಟ್ಕೊಂಡು, ಏನಪ್ಪ ಟೈಮ್ ಪಾಸ್ ಆಗವಲ್ದು, ಭಯಂಕರ ದುಃಖ, ಭಯಂಕರ ತ್ರಾಸು, ಭಯಂಕರ ಟೆನ್ಷನ್ನು, ಹಿಂಗಾಗ್ಯದ ಶರಣ ಬಸವ, ಏನ್ ಮಾಡಬೇಕು? ಮುಂದೆ ನೋಡಿದ್ರೆ ಅದು ಕಂಟಿನ್ಯೂಸ್ ಟಿವಿ ಧಾರಾವಾಹಿ ಹಚ್ಕೊಂಡು ಕೂತಿರ್ತಾರ. ಅವ್ ಟಿವಿ ಧಾರಾವಾಹಿ ಮಾಡಿದವರು ಬದ್ಮಾಸ್ ಸುಳ ಮಕ್ಕಳು, ಅವ್ರು ಬರೇ ಬದ್ಮಾಸಿರಿ ನಾಟಕ ಅದ್ರೊಳಗೆ. ಬರೇ ಬದ್ಮಾಸಿರಿ ನಾಟಕಗಳು, ಬರೀ ಕೆಟ್ಟಾನ ಕೆಟ್ಟ, ಎಷ್ಟು ಕೆಟ್ಟಿರ್ಲಿಕ್ಕೆ ಸಾಧ್ಯ ಅದ ಅಷ್ಟು ಕೆಟ್ಟ ಸ್ಕ್ರಿಪ್ಟ್ಗಳು ಬರೆದು ಅಂತ ಸ್ಕ್ರಿಪ್ಟ್ಗಳಿಗೆ ಪಾತ್ರಗಳು ವಹಿಸಿ ಇಂಥ ಹೊಲಸು ಇದು ಚಾಲು ಆಗ್ಯದ ಟಿವಿ ಧಾರಾವಾಹಿಗಳದು. ಮನಿ ಹಾಳ ಅಂತಲ್ಲ, ಇಡೀ ಜಗತ್ತು ಹಾಳು ಮಾಡೋ ಸುಳ ಮಕ್ಕಳು. ಈ ಮನಿಯೊಳಗೆ ಇಲ್ಲದ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರೆ. ಅದ್ಯಾವಾಗ ಶಾಂತಂ ಪಾಪಂ ಅಂತಂದು ಧಾರಾವಾಹಿ ಮಾಡಿ, ಪಾಪ ಮುದುಕ ರಿಟೈರ್ಡ್ ಮಾಸ್ಟರ್ ಅಂದ ಪಾತ್ರ ಮಾಡ್ಲಿಕ್ಕತ್ತಾನ. ಅವನಿಗೆ 2 ಮಕ್ಕಳು ಬಂದು ಅವ್ರ ಅಪ್ಪಗೆ ಇನ್ಶೂರೆನ್ಸ್ ಮಾಡಿಸಿ, ಅವ್ರ ಅಪ್ಪಗೆ ಹಾವು ಕಳಿಸಿ ಸಾಯಿಸಿ, ಇವೆಲ್ಲ ಯಾರ ತಲೆಯಾಗಿರ್ತಾವ್ರಿ ಇಂಥವು? ಎಲ್ಲಾರ ಯಾರ ಮನೆಯಾರ ನಡೀತಾವೇನು? ಇವೆಲ್ಲ ಐಡಿಯಾ ಕೊಡ್ಲಿಕ್ಕತ್ತಾರ ಇಲ್ಲ? ಹಳೆ ಮುದುಕರಿಗೆ ಇನ್ಶೂರೆನ್ಸ್ ಮಾಡಿಸ್ರಿ, ಹಾವುಗಾರಿಗೆ ಹಿಡ್ಕೊಂಡು ಬಂದು ಹಾವು ಕಡಿಸಿ ಸಾಯಿಸ್ರಿ, ರೊಕ್ಕ ಬರ್ತಾವಂತ ಟೆಕ್ನಿಕ್ ಕಲಿಸ್ಲಕತ್ತಾರ. ಇದಕ್ಕೆ ಹೆಸರು ಏನಿಟ್ಟಾರ? ಶಾಂತಂ ಪಾಪಂ ಅಂತ. ನಾನು ಯಾವಾಗ್ನೂ ನೋಡಂಗೇ ಇಲ್ಲ ಧಾರಾವಾಹಿಗಳು. ಯಾವಾಗೋ ಒಂದ್ಸಾರಿ ಕಣ್ಣಿಗೆ ಬಿದ್ದಾಗ ಏನಾರೇ ಚಲೋ ಸಿಗ್ತದೇನಂತ ನೋಡಿದ್ರೆ ಎಲ್ಲ ಪಾಪಿಸ್ಟ್ ಲವಡಿ ಮಕ್ಕಳು ಮಾಡಿದ ಹೊಲಸು ವ್ಯವಹಾರಗಳು ಅವೆಲ್ಲ. ಅವರಿಗೆ ಆ ಜಗತ್ತು ಹಾಳು ಮಾಡಂತ ಈ ಧಾರಾವಾಹಿ ಮಂದಿಗೆ ಯಾವ ಶಬ್ದ ಬಳಸಿದ್ರು ಕಡಿಮೆ. ಕಚ್ಚಿಡ ತಿಪ್ಪಾಗಿ ಹೆಚ್ಚಬೇಕು ಅವೆಲ್ಲ ಧಾರಾವಾಹಿಗಳು. ಅಂತ ಧಾರಾವಾಹಿ ನೋಡಿಕೆ ಮನ್ಯಾಗ ಕೈಕಾಲು ಮುರ್ಕೊಂಡು ನೀನು ಹಿಂಗ ಕೂತಿಕೆ ಅವೆಲ್ಲ ಕೆಟ್ಟ 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 ಭಾವನೆಗಳು ಒಳಗೆ ತುಂಬಿಕೊಂಡು ನಿನಗೆ ಹೆಂಗ್ ಶಾಂತಿ ಸಿಗ್ತದ ಯವ್ವ ಅಂತ ಅಂದೇನ. ಫಸ್ಟ್ ಟಿವಿ ಬಂದ್ ಮಾಡು, ಜಪಮಣಿ ತಗೋ, ಪರಮಾತ್ಮನ ಕಡೆ ಮನಸ್ಸರಸು. ಕಣ್ಣು ಕಾಣಲ್ಲ ಅಂತಂದ್ರೂ ಟಿವಿನೇ ನೋಡ್ತಾರ, ಅದ್ರ ಮುಂದೆ ಬಾಯಿ ತೆರ್ಕೊಂಡು ಕೂತಿರ್ತಾರ ಅರ್ವತ್ತು ನನ್ನ ಮಕ್ಕಳು. ವೇಸ್ಟ್. ಅವ್ರಿಗೆ ಹೆಂಗ್ ಶಾಂತಿ ಸಿಗ್ಬೇಕ್ರಿ, ಹೆಂಗ್ ನೆಮ್ಮದಿ ಸಿಗ್ಬೇಕು? 60 ವರ್ಷ 70 ವರ್ಷ ಆದ್ರೂ ಟಿವಿ ನೋಡೋ ಚಟ ಬಿಟ್ಟಿಲ್ಲ. ಏನು ಮಣ್ಣು ತಿಳ್ಕೊತಿರ್ಬೇಕ ಧಾರಾವಾಹಿ ನೋಡಿ ಇವ್ರು ಮುದುಕರು. ಇನ್ನು ಅರೆದವರು ಏನಾರ ನೋಡಿದ್ರು ಒಂದಿಷ್ಟು ಅವ್ರಿಗೆ ಏನಾರ ಜಗಳಾಡ್ಲಕ್ಕ ಮಾತಾಡ್ಲಕ್ಕ ಏನಾರ ಒಂದು ರೋಷಾವೇಶದ ಮಾತುಗಳ ಕಲಿಸ್ ಇವ್ರಿಗೆ ಏನು ಬರ್ಬೇಕು? 75 ವರ್ಷನವ್ರು ಟಿವಿ ನೋಡ್ಕೊತ ಕೂತಿರ್ತಾರೆ. ಏನ್ ನೋಡ್ತೀರ ಅಂದ್ರೆ ಟೈಮ್ ಪಾಸ್ ನೋಡ್ಲಕತ್ತಿ. ಅದಕ್ಕೆ ಟೈಮ್ ಪಾಸ್ ಮಾಡ್ತೀರಿ? ಜಪ ಮಾಡ್ರಿ, ಧ್ಯಾನ ಮಾಡ್ರಿ, ಪೂಜಾ ಮಾಡ್ರಿ. ಇಷ್ಟು ವರ್ಷ ಮಾಡಿದ್ದು ಇನ್ನ ಟೈಮ್ ಪಾಸ್ ಮಾಡಿ ಎಲ್ಲಿ ಸುಡುಗಾಡ್ಕೋತೀರಿ? ಮತ್ತಂತ ಕೆಲ್ಸಕ್ಕೆ ಬರ್ಲಾರ ಮುದುಕರಿಗೆ ಏನಾರ ಜಡ್ಡಾಯ್ತು ಅಂದ್ರೆ ಅಷ್ಟು ಲಕ್ಷ ಖರ್ಚು ಮಾಡಿ, ಇಷ್ಟು ಲಕ್ಷ ಖರ್ಚು ಮಾಡಿ ಮೋಕ್ಷ ಸಾಧನೆ ಮಾಡ್ಲಾರ್ದ ಮುದುಕರಿಗೆ ಬಳದು ಚೆಲ್ಲಿ ಬಿಡ್ಬೇಕ್ರಿ ಅಷ್ಟೇ. ವೇಸ್ಟ್. ಅವ್ರಿಗೆ ಮೇಂಟೈನ್ ಮಾಡಿದ್ದೇ ವೇಸ್ಟ್. ಕೆಲ್ಸಕ್ಕೆ ಬರ್ಲಾರ ಜಗತ್. ಅವ್ರಲಿಂತ ಇನ್ನೊಬ್ರಿಗೆ ಏನೂ ಆದರ್ಶ ಇಲ್ಲ, ಏನೂ ಉಪಯೋಗ ಇಲ್ಲ. ಬದುಕಿ ಏನ್ ಮಾಡಿದ್ರ? ಇಷ್ಟಾಗಿತ್ರಿ, ಹಂಗ್ ಜಡ್ಡಾಗಿತ್ತು, ಹಿಂಗಾಗಿತ್ತು, ಹೋಗ್ಬಿಡ್ತಿದ್ದ ಶರಣ ಬಸವ, ಈಗ ನೀ ಬರೋದ್ರಾಗೆ ನಾ ಇರ್ತಿದ್ದಿಲ್ಲ, ನೀ ಬಂದಿ ಸಿಕ್ಕಿ ನೋಡಪ್ಪ, ನೀ ಇದ್ದರೆ ಏನ್ ಮಾಡ್ತಿದ್ದಿ? ಮೋಕ್ಷ ಸಾಧನೆ ಮಾಡ್ತಿದ್ದೆ. ಏನಿಲ್ಲ, ಹಂಗೇನಿಲ್ಲ ಬಿಡು. ಮತ್ತ ಹಂಗೆ ಬದುಕಿ ಏನ್ ಮಾಡಿ? ಬರೀ ತಿನ್ನೋದು ಮಲಗೋದು ಇದೆ ನಿನ್ ಕೆಲಸ. ಸೀದಾ ಅಂತೀನಿ, ಇದು ಅನಸ್ಕೊಳ್ಳಕ್ಕೆ ಕರಿತೀನಿ ನೋಡಪ್ಪ ನಿಮ್ಗೆ. ಹಿಂಗ ಬರ್ಬೇಕು ಒಳಗ ಅರಿವು. ಏನಾಗಬೇಕು? ಲಿಂಗ ಜಂಗಮದ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಿದ್ರೆ ಬೆಕ್ಕದಾಗ್ಲಿ ಅದು ನಮಗೆ ದುಃಖ ಕೊಡಂಗಿಲ್ಲ. ಜೀವನದಾಗ ಬೆಕ್ಕದಾದ್ರೂ ಅದು ನಮಗೆ ದುಃಖ ಕೊಡಂಗಿಲ್ಲ. ಪ್ರಸಾದಮಯ ಜೀವನ ಆಗಬೇಕು. ಮತ್ತೇನ್ ಹೇಳ್ತಾನ? ಲಿಂಗ ಜಂಗಮದ ಪ್ರಸಾದವಲ್ಲದೆ ಬಾಯ್ ತೆರೆದೇನೆಂದೊಡೆ. ಅಂದ್ರ ಜೀವನದಾಗ ಏನಾರ ಕಷ್ಟ ನೋವು ಬಂದವ ತಿಳ್ಕೆ ಇನ್ನೊಬ್ಬರ ಮುಂದ ದುಃಖ ಪಟ್ರೆ ಅವ ತಿನ್ನ ಅನ್ನ ಎಂತದದು? ಹಂದಿ ಮಾಂಸ ಇದ್ದಂಗ. ಅವನಿಗೆ ಜನ್ಮಕ್ಕ ಒಳ್ಳೆ ಅರ್ಥನೇ ಇಲ್ಲ ಅಂತ.
ಹಂದಿ ಅವನೊಂದು ಹಂದಿ, ಅವ ತಿನ್ನೋದು ಹಂದಿ ಮಾಂಸ ಇದ್ದಂಗ, ಅವ ಅರಿವಿಲ್ಲ. ನಾವು ದುಃಖ ಪಟ್ಟು ಬಾಯಿ ತೆಗೆದ್ರೆ ಅವ ತಿನ್ನೋದೇ ಹಂದಿ ಮಾಂಸ ಅಂತಾರವ್ರು. ಜೀವೆಯ ಕೊನೆಯಲ್ಲಿ ರುಚಿಯನ್ನು ಅರಿಯದಂತಿರಬೇಕು. ಏನೇ ಪ್ರಸಾದ, ಪರಮಾತ್ಮನ ಪ್ರಸಾದ ಅಂತೇಳಿ ನಾಲಿಗೆ ಎರಡು ಕೆಲಸ ಮಾಡ್ತಿರ್ತದ. ಒಂದು ರುಚಿ ಕೂಳಿನ ಸಲುವಾಗಿ ಬಡದಾಡ್ತಿರ್ತದೆ, ಇನ್ನೊಂದು ಮಾತನಾಡೋದಕ್ಕೆ ಬಡದಾಡ್ತಿರ್ತದೆ. ಭಕ್ತನ ನಾಲಿಗೆಯ ತುದಿಯಲ್ಲಿ ಅವೆರಡು ಇರಬಾರ್ದು. ಏನು? ತಿನ್ನೋದಕ್ಕೆ ಬಡದಾಡೋದು ಮತ್ತು ರುಚಿಗಾಗಿ ಅರಸುವುದು, ಇದು ಇರಬಾರ್ದು. ಮತ್ತಿನ್ನೇನು? ನಾಲಿಗೆ ಮೇಲೆ ದುಃಖದ ಮಾತುಗಳು ಹೊರಗೆ ಬರಬಾರದು. ಅವ ಒಳಗ ಆನಂದ ಇರಬೇಕು. ಅವ ಒಳಗ ಆನಂದ ಇರೋದ್ ಬಿಟ್ಟು ಗೋಳಾಡ್ತಾನ, ತನ್ನ ಗೋಳು ಹೇಳ್ತಾನ ಹೊರಗಿನವ್ರಿಗೆ, ಮತ್ತೆ ತಿನ್ನೋದಕ್ಕೆ ಬಡದಾಡಿ ರುಚಿಯನ್ನು ಹರಿಸ್ತಾನ ಅಂತಂದ್ರೆ ಈ ನಾಲಿಗೆ ಇಷ್ಟು ಡೇಂಜರ್ ಐಟಮ್ ಅದ. ಇದು ಉಳಿದ ಎಲ್ಲ ಆರ್ಗ್ಯಾನ್ಗಳು ವೀಕ್ ಆಗ್ತಾವ ವಯಸ್ಸಾದ್ಮೇಲೆ. ಈ ನಾಲಿಗೆ ಸಾಯ ತನಕ ಇನ್ನ ಉದ್ದಿನ ಹಪ್ಪಳ ಸುಟ್ಕೊಂಡು ಬರ್ರಿ ತಿಂತೀನಿ ಅಂತದು. ಎಂತ ನಾಲಿಗೆ ಇರ್ಬೇಕಿದು. ನಮ್ ದೊಡ್ಡಮ್ಮ ಸಾಯ ತನಕ ಉಡ್ಯೋದಾಗ ಒಂದೊಂದು ಬುಟ್ಟಿ ಉದ್ದಿನ ಹಪ್ಪಳ ಸುಟ್ಕೊಂಡು ತಿಂದಳು. ಗ್ಯಾಸಿನ ಮೇಲೆ ಹೋಗೋದು, ಹಾಸಿಗೆಗೆ ಪೂರ ಸಾಯ್ಲಕ್ಕಾಗಿಲ್ಲ ಅಂತೇಳಿ ಬಿಟ್ಟು ಮಕ್ಕೊಂಡ್ರ ರಾತ್ರಿ ಎದ್ದು ಹೋಗಿ ಗ್ಯಾಸ್ ಚಾಲು ಮಾಡ್ಕೊಂಡು ಬುಟ್ಟೆಗೆ ಎಲ್ಲ ಏಸದ ಉದ್ದಿನ ಹಪ್ಪಳ ಸುಟ್ಟು. ನಾಲಿಗೆ ನೋಡ್ರಿ ಎಂತ ನಾಲಿಗೆ. ಮತ್ತ ಮಾತಾಡಿದ್ರೆ ಬರೇ ವಿಷಯದ ಮಾತು, ದ್ವೈತದ ಮಾತು, ಅಜ್ಞಾನದ ಮಾತು. ಅದಕ್ಕೆ ನಾಲಿಗೆನ ಕಂಟ್ರೋಲ್. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತೇಳಿ ಇಂಥದೊಂದು ನಾಲಿಗೆಗೆ ಸಂಬಂಧಪಟ್ಟಂಥದ್ದೇ ವಚನ ಇದು. ರುಚಿ ಅರಸಬಾರದು. ಏನು ಸಿಗುತ್ತದೋ ಅದನ್ನ ಸಂತೋಷವಾಗಿ ಉಂಡು ಸಂತೃಪ್ತನಾಗಿ ಇರಬೇಕು. ಮತ್ತೆ ದುಃಖ, ಕಷ್ಟ, ನೋವು, ಸಂಕಟಗಳನ್ನ ತನ್ನದನ್ನ ಹೊರಗೆ ಹಾಕಬಾರದು. ಹೊರಗೆ ಹಾಕಬಾರ್ದು ಅಂದ್ರೆ ಒಳಗ ಅವು ತಯಾರಾದ್ರೆ ಹೊರಗೆ ಹಾಕ್ಬೇಕು. ಒಳಗೆ ತಯಾರೇ ಆಗ್ಲಾರ್ದಂತ ಆನಂದ ಇರಬೇಕು. ಹೃದಯದ ಯಾವ ಮೂಲೆಯಲ್ಲಿ ಕೂಡ ಅಂತ ಕೆಟ್ಟ ಭಾವನೆಗಳು ಉಂಟಾಗ್ಲಾರ್ದಂಗ ಹೃದಯದ ತುಂಬ ಪರಮಾನಂದ ತುಂಬಿರಬೇಕು. ಈ ರೀತಿ ಇದ್ರೆ ರುಚಿಯ ನರಗಂತಿರಬೇಕು. ಕೂಡಲ ಚೆನ್ನ ಸಂಗಮದೇವ ಸರ್ವಾಚಾರ ಸಂಪನ್ನರಲ್ಲದವರು. ಈ ರೀತಿ ಎಲ್ಲಾ ರೀತಿಲಿಂತ ಆಚಾರಲಿಂತ ಬಂದೋಬಸ್ತ್ ಇಲ್ಲದವರು ಮನಿಯೊಳಗ ಏನದ ಅವರ ಪಾಕ, ಅವರ ಅಡಿಗೆ, ಅವ್ರ ತಿನ್ನೋದು ಏನದಪ್ಪ ಅಂದ್ರ ಹಂದಿ ಮಾಂಸ ಇದ್ದಂಗಂತ. ಮನೆಯ ಪಾಕ ಸೂಕರ ಮಾಂಸಕ್ಕೆ ಸರಿ ಎಂಬೆನಯ್ಯ ಅಂತಂದ್ರ. ಅದಕ್ಕೇನ್ ಮಾಡ್ಬೇಕು? ಒಳಗ ದುಃಖ ಉಂಟಾಗ್ಲಾರ್ದಂಗ ಏನೇ ಇದ್ರು ಎಲ್ಲ ಪರಮಾತ್ಮನ ಪ್ರಸಾದ ನಡಿ ಅಂತ ಹೇಳಿ ದಬ್ಕೊಂಡು ಹೋಗ್ಬೇಕು. ದುಃಖ ಉಂಟಾಗಬಾರ್ದು. ದುಃಖ ಉಂಟಾದ್ರೂ ಅದನ್ನ ಹೊರಗೆ ಹಾಕಬಾರ್ದು. ರುಚಿಗಾಗಿ ಬಡದಾಡಬಾರ್ದು. ಇದು ಮೂಲ. ಇದಿಷ್ಟು ಕಂಟ್ರೋಲ್ ಮಾಡಿದ್ರೆ ಸರ್ವಾಚಾರ ಸಂಪನ್ನ. ಮತ್ ಮುಂದೆ ನೋಡ ಉಪಯೋಗದ ವಚನ ವಿಶ್ಲೇಷಣೆ ಬದುಕಿಗೆ ತುಂಬಾ ಚೆನ್ನಾಗಿತ್ತು ವಿಶ್ಲೇಷಣ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ನಾಲ್ಗೈದು ಮತ್ತೆ ಟಿವಿ. ಹೌದ್ರಿ, ಎರಡು ಬಿಡಬೇಕು. 11 ವರ್ಷ ಆಯ್ತು ನಾ ಟಿವಿ ನೋಡಿ. 11 ವರ್ಷ ಆಯ್ತು ಟಿವಿ ನೋಡಿ. ಒಂದು ಕ್ರಿಕೆಟ್ ನೋಡ್ತಿದ್ದೆ, ಅದು ಸುಮ್ಮನೆ ಹೋಯ್ತಿದ್ದೆ ಅಂತ ಹೇಳ್ತಿದ್ದೆ. ಎಲ್ಲ ಕೋಶ ಹೇಳ್ತಿದ್ವಿ ಬೇರೆ. ಟಿವಿ ಎದಕ್ಕೆ ಅನ್ನೋದು ನ್ಯೂಸ್. ಸುತ್ತಮುತ್ತ ಏನು ನಡೆದದ ನಮಗ ಮಾಹಿತಿ ಇರ್ಬೇಕು. ಯಾಕಂದ್ರೆ ನಾವು ಸಮಾಜ ಜೀವಿಗಳು. ಸುತ್ತಮುತ್ತಲಿನ ವಿಷಯ ನಮಗ್ ಗೊತ್ತಿರಬೇಕು. ಅದಕ್ಕ ನ್ಯೂಸ್ಗಳು ಸಹಿತ ಅವಿವೇಕಿ ಚಾನೆಲ್ಗಳು ಬರೇ ಕೆಟ್ಟ ಸುದ್ದಿನೇ ಹಾಕ್ತಾವ. ಸ್ವಲ್ಪ ಚಲೋ ನ್ಯೂಸ್ ತೋರ್ಸಂತ ಒಂದು ಚಾನಲ್ ನೋಡಿ ಆ ಚಾನಲ್ನಾಗ ಪ್ರತಿನಿತ್ಯ ಒಂದಾದ್ರೂ ನ್ಯೂಸ್ ನೋಡ್ಬೇಕು ಜಗತ್ತಿನ ಬಗ್ಗೆ. ಈಗ ಏನಾಗ್ಯದ ಅಂದ್ರೆ ಟಿವಿಯಾಗ ನ್ಯೂಸ್ ನೋಡೋ ಅವಶ್ಯಕತೆನೇ ಇಲ್ಲ. ಎಲ್ಲಾರ ಏನಾರ ಆದ್ರೆ ನಮ್ಮ ಮೊಬೈಲಿಗೆ ಹಾಕಿ ಬಿಡ್ತಾರ. ಮೊಬೈಲ್ನಾಗೆ ಬಂದೇ ಬಿಡ್ತದ ಸುದ್ದಿ.
ಆ ಸದನದಾಗ ಮುಖ್ಯಮಂತ್ರಿ ತಲೆಯಾಗ ಏನಿರ್ತದೋ ಏನಿಲ್ಲೋ ಇಲ್ಲಿ ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡಿ ಹಾಕಿ ಬಿಡ್ತಾರೆ. ಮುಖ್ಯಮಂತ್ರಿಗಿಂತ ಮೊದಲೇ ಇಲ್ಲಿ ನಮ್ಮ ಮಂತ್ರಿಗಳು ಬಹಳ ಅದಾರ. ಹಿಂಗಾಗಿ ನಾವು ಟಿವಿ ನ್ಯೂಸಿನ ಸಲುವಾಗಿ ಸಹಿತ ನೋಡೋ ಅವಶ್ಯಕತೆ ಇಲ್ಲ. ರೇಡಿಯೋ ಕಿವಿ ನಿಂತು ಕೇಳ್ತಿದ್ದೆವು, ಟಿವಿ ಕಣ್ಣಲ್ಲಿಂತ ನೋಡ್ಲಕತ್ತೀವಿ ಅಷ್ಟೇ. ಸುದ್ದಿ ಸಲುವಾಗಿ ಬೇಕಾಗಿದೆ, ಇದು ಇರೋದೇ ಸುದ್ದಿ ಸಲುವಾಗಿ. ನ್ಯೂಸ್ ಇಂದ ಲಾಂಗ್ ಫಾರ್ಮ್ ಗೊತ್ತದ ರೀ, NEWS. ಏನ್ರಿ? ನಾರ್ತ್ ಈಸ್ಟ್ ವೆಸ್ಟ್ ಸೌತ್, 4 ದಿಕ್ಕಿನಲ್ಲಿ ಏನು ನಡೆದದ ಅನ್ನೋದು ತಿಳ್ಕೊಳ್ಳೋದ್ರ ಸಲುವಾಗಿ ಇವೆಲ್ಲ ಸುದ್ದಿ ಮಾಧ್ಯಮಗಳು. ಇವುಗಳನ್ನ ಮನರಂಜನೆ ಮಾಧ್ಯಮಗಳು ಮಾಡಿ, ಮನಿ ಹಾಳು ಮಾಧ್ಯಮಗಳು ಮಾಡಿ, ಅವ್ರ ಹೊಟ್ಟೆ ತುಂಬಿಸ್ಕೊಳಕ ಜಗತ್ತಿಗೆಲ್ಲ ಕೆಟ್ಟ 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 ದೃಶ್ಯಗಳು, ಕೆಟ್ಟ 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 ವಿಷಯಗಳು ಮಾಡಿ ಹೊಲಸು ಹಬ್ಬಿಸ್ಲಕತ್ತಾರ. ಹಿಂಗಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಮೂರ್ಖರಂಗ ಮಾತಾಡೋದ್ ಕಲ್ತಾರ ಎಲ್ಲರೂ. ಟಿವಿ ನೋಡಿ ನೋಡಿ ಮೂರ್ಖರಂಗ ಮಾತನಾಡೋದ್ ಕಲ್ತಾರ, ಮಾತಾಡ್ತಾರ. ಆ ಮಾತಾಡಿದ್ಮೇಲೆ ಅದಕ್ಕೆ ಎದುರು ಯಾರು ಮಾತಾಡಿದ್ಮೇಲೆ ಟಿವಿ ಅವ್ರು ಬಂದು ಕಲಿಸ್ತಾರೇನು? ಹುಚ್ಚುತ್ ಮಾತಾಡಿ ಕಪಾಳಿಗೆ ಬಿಡ್ತಾವ ಏಟ. ಆಮೇಲೆ ಅದಕ್ಕೆ ಉಲ್ಟಾ ಏನ್ ಮಾತಾಡ್ಬೇಕು ಮುಂದೆ ಗೊತ್ತಾಗಲ್ಲ. ಟಿವಿ ಅವ್ರು ಏನ್ ಕಲಿಸ್ತಾರ? ಅವ್ರು ಒಳಗ ಸ್ವಾನುಭಾವ ಚಿಂತನೆ ಇರ್ಬೇಕು. ಇತ್ತಂತಂದ್ರೆ ಒಂದಕ್ಕೊಂದು ಬುದ್ಧಿಲಿ ಅಂತ ಉತ್ತರ ಕೊಡ್ತಾರ. ಟಿವಿಯನ್ನು ಡೈಲಾಗ್ಗಳು ಕಲ್ತಿಕ್ಕೆ ಮನ್ಯಾಗ ಇನ್ನೊಬ್ರ ಸಂಗಟ ಪ್ರಯೋಗ ಮಾಡಿದ್ರ ಅದೇನಾತು? ರೇಡಿಯೋ ಇಸ್ ದಿ ಬೆಸ್ಟ್, ಟಿವಿ ಏನೂ ಇಲ್ಲ. ಅಪ್ಪಾಜಿ ಇನ್ನೊಂದು ಪಾಯಿಂಟ್ ಹೇಳಿರಿ ನೀವು. ಭಕ್ತರ ಬವಿಗಳ ಸಂಘ ಹೆಂಗೆ ಬಿಡಬೇಕು ಅಂತ ಕಂದಿಲ್ಲ. ರೇಡಿಯೋದ ಬವಿಗಳು ಸಿಕ್ಕಿದಾಗ ದಿನ ಪ್ರಸಾದ ಆಯ್ತಾ ಮನಮಂದಿ ಚೆನ್ನಾಗವರ 3 ಮಾತು ಮುಗಿಸ್ತು ಹೋಯ್ತಾರ್ಬೇಕು ಮುಂದಕ್ಕೆ. ಹೌದಲ್ರಿ? 3 ಮಾತು ಆರಾಮಿದ್ದೀರಾ, ಪ್ರಸಾದ ಆಯ್ತಾ, ಮನೆ ಮಂದಿ ಚೆನ್ನಾಗಿದ್ದೀರಾ, ಮುಂದಕ್ಕೆ ಹೋಯ್ತಾರ್ಬೇಕಷ್ಟೇ. ಎಲ್ಲರೂ ಆರಾಮದಿರೇನಪ್ಪ? ಆಯ್ತು, ಆರಾಮದ, ಆಯ್ತು ನೋಡಿ. ಮತ್ ಮುಂದಿನ ಇನ್ನೂ ಒಂದು ಎಕ್ಸ್ಟ್ರಾ ನಿಂತ್ಕೊಂಡು ಇದೆಲ್ಲ ಹೊಟ್ಟೆತಾವ, ನಮ್ಮ ಹತ್ರ ಇರೋವೆಲ್ಲ ಹೊಟ್ಟೆತಾವ. ಅವ್ರ ಸಂಗಟ ಏನಾರ ಕಂಟಿನ್ಯೂ ಮಾತಾಡಿದ್ರ ನಮ್ಮ ಮೇಲೆ ಅವ್ರ ಪ್ರಭಾವ ಬೀರ್ ಬಿಡ್ತಾರ. ನಮಗೆಲ್ಲ ಮುಂತ ಬಂದ್ರೆ ಅವರು ಮುಂದಕ್ಕೆ ಹೊಟ್ಟೆತಾರೆ. ಹೌದೌದೌದು. ಬಹಳ ಸಂತೋಷ. ತತ್ವಪದ ಹಾಡ್ರಿ ಮತ್ತೆ ಒಂದು ನೆಕ್ಸ್ಟ್ ವಿಚಾರ ಸಾಗರ ಒಂದಿಷ್ಟು ಹೇಳ. ಅದು ನಾಗಪ್ಪನವರು ಭಾರಿ ಇಷ್ಟಪಟ್ಟಿದ್ದ ತತ್ವನ ಸ್ವಲ್ಪ 2 ಪಾತ್ರ ಹೇಳಿದ್ದೀನಿ, ಈಗ ಹೇಳ್ತೀನಿ ಗುರುವೆ. ಹೇಳ್ರಿ. ಬೈಗೆ ತಿರುಕದ ಮಾನವರ್ಯಾರು 3 ಲೋಕದೊಳಗೆ ಲಾಯಲ, ಚೂರು ಮಾಡುತ್ತಾ ಕೆಡಿಸುತ್ತ ಬಂದಳು 3 ಅವಧಿಯಳು ಎಲಾಯಲ. ಕಂತು ನರ್ದನರ ಪರಮೇಶ್ವರನ ಜಡೆಯುಳು ಇರುತಿಗಳೆಲಾಯಲ, ಅಂತರಂಗನಾಥನು ವಿಷ್ಣುವಿನ ಎಡೆಯುಳು ಇರುತಿಗಳೆಲಾಯಲ. ಮೈಗೆ ತಿರುಕದ ಮಾನವರ್ಯಾರು 3 ಲೋಕದೊಳಗೆ ಲಾಯಲ, ಚೂರು ಮಾಡುತ್ತಾ ಕೆಡಿಸುತ್ತ ಬಂದಳು 3 ಅವಸ್ಥೆಯೊಳು ಎಲಾಯಲ. ಕನ್ನಡಿಯೊಳಗಿನ ಪ್ರತಿಮೆಯೊಂದದೆ ಕಣ್ಣಿಗೆ ತೋರುವಳು ಎಲಾಯಲ. ಇಂಥ ಅಣಗಳೆಲ್ಲರೂ ಭ್ರಮಿಸಿ ಕೆಟ್ಟರು ಹೆಣ್ಣಿನ ರೂಪಿಗೆ ಎಲಾಯಲ. ಮೊಟ್ಟ ಮೊದಲು ಜನನ ಕಾಲಕ್ಕೆ ತಾಯಾಗಿ ಬಂದಳು ಎಲಾಯಲ. ಹುಟ್ಟಿಸಿ ಮೋಹಿಸಿ ಪುರುಷನ ಸಂಘಕ್ಕೆ ಹೆಣ್ಣಾಗಿ ಬಂದಳು ಎಲಾಯಲ. ಮಾಯಿಗೆ ಸಿಲುಕದ ಮಾನವರ್ಯಾರು 3 ಲೋಕದೊಳಗೆ ಲಾಯಲ, ಚೂರು ಮಾಡುತ್ತಾ ಕೆಡಿಸುತ್ತ ಬಂದಳು 3 ಅವಸ್ಥೆಯಳು ಎಲಾಯಲ. ಹರಿಯರ ಸುರ ಮುನಿ ಸಿದ್ಧರೂಢರಿಗೆ ಸೆರೆಮನೆ ಹಾಕಿದಳು ಎಲಾಯಲ. ಯೋಗಿ ಸನ್ಯಾಸಿಗಳನ್ನು ಬಿಡದೆ ನಿಂತು ಕಡಿಸಿದಳು ಎಲಾಯಲ. ಕಾಂತಭವದಳು ಮುಟ್ಟಿಸ ಬ್ರಹ್ಮನ ಜಿಮ್ಮೆಯೊಳಿರಿದಳು ಎಲಾಯಲ. ಸೃಷ್ಟಿಸಿ ನೋಡಲು ಕೀಳು ಮೇಲಾಗಿ ತಲೆ ಕೆಳಕಾಕಿದಳು ಎಲಾಯಲ. ಮಾಯೆಗೆ ಸಿಲುಕದ ಮಾನವರ್ಯಾರು 3 ಲೋಕದೊಳಗೆ ಲಾಯಲ, ಚೂರು ಮಾಡುತ್ತಾ ಕೆಡಿಸುತ್ತ ಬಂದಳು 3 ಅವಧಿಯಳು ಎಲಾಯಲ. ಕೊಲ್ಲೂರುಪುರದ ನವಕೋಟೆ ಸಿದ್ಧರುಗಳನ್ನು ಲಾಳಿದಳು ಎಲಾಯಲ. ಯೋಗಿ ಅಲ್ಲಮ್ಮ ಪ್ರಭುವಿನ ಮುಂದೆ ನಿಲ್ಲದೆ ಓಡಿದಳೆಲಾಯಲ. ಮಾಯೆಗೆ ಸಿಲುಕದ ಮಾನವರ್ಯಾರು 3 ಲೋಕದೊಳಗೆ ಲಾಯಲ, ಚೂರು ಮಾಡುತ್ತಾ ಕೆಡಿಸುತ್ತ ಬಂದಳು 3 ಅವಧಿಯಳು ಎಲಾಯಲ. ಜಯ ಸದ್ಗುರುಮಹಾರಾಜ್ ಕಿ ಜೈ. ಧನ್ಯವಾದ. ಜೈ. ಧನ್ಯವಾದ. ಧನ್ಯ.
ಅದ್ಭುತ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ 241ನೇ ವಿಷಯಾಂಕ. ವೇದಗಳಲ್ಲಿ ಈ ಜಗತ್ತಿನ ಉತ್ಪತ್ತಿಯನ್ನು ಕುರಿತು ಹೇಳಿದ ವಿಚಾರಗಳನ್ನ ಬಗ್ಗೆ ಸೂತ್ರಕಾರರ ಮತ್ತು ಭಾಷ್ಯಕಾರರ ಅಭಿಪ್ರಾಯಗಳನ್ನ ಹೇಳಬೇಕಾಗಿದೆ. ಆ ಸೂತ್ರಕಾರ ಭಾಷ್ಯಕಾರರ ಅಭಿಪ್ರಾಯ ತಿಳ್ಕೋಬೇಕಾದ್ರೆ ಒಂದು ಭಾಷ್ಯ ಒಂದು ಸೂತ್ರ ಒಂದೇ ಸಲಕ್ಕೆ ಹೇಳಿಬಿಟ್ರೆ ಅದು ಸರಿಯಾಗಿ ಅರ್ಥ ಆಗಂಗಿಲ್ಲ ಅನ್ನೋದಕ್ಕೆ ಅವ್ರು ಏನ್ ಮಾಡ್ಲಿಕ್ಕತ್ತಾರ, ನಮ್ಮ ಬುದ್ಧಿಯನ್ನ ಹದ ಮಾಡ್ತಾ ಇದ್ದಾರೆ ನಿಶ್ಚಲ್ ದಾಸರು. ಇನ್ನ ಶಂಕರಾಚಾರ್ಯರ ಮಾತು ಬಂದಿಲ್ಲ, ಮತ್ತೆ ವ್ಯಾಸ ಭಗವಾನರ ಮಾತುಗಳು ಇನ್ನ ಸ್ಟಾರ್ಟ್ ಆಗಿಲ್ಲ. ಅವು ಸ್ಟಾರ್ಟ್ ಆಗೋದಕ್ಕಿಂತ ಮೊದಲ ನಮ್ಮ ಹತ್ರ ಏನೇನು ಮಾಹಿತಿಗಳು ಇರಬೇಕು ಅನ್ನಂತ ವಿಚಾರಗಳನ್ನ ಇಲ್ಲಿ ತುಂಬುತ್ತಾ ಇದ್ದಾರೆ. ಇದನ್ನ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಪುನರಾವರ್ತನೆ ಮಾಡಿ 5ನೇ ತರಂಗದ್ದು ಮುಂದೆ ಹೋಗಬೇಕು ಅನ್ನೋಂಥದ್ದೊಂದು ಸ್ಟೆಪ್ ಇಟ್ಟಿರ್ತಾರೆ ಇಲ್ಲಿ. ಏನಂತ, ಶ್ರೀ ವಿಚಾರ ಸಾಗರದ 5ನೇ ತರಂಗದ ಇದು ಆರಂಭದಲ್ಲಿ ಶಿಷ್ಯನು ಪ್ರಶ್ನೆ ಮಾಡಿದ್ದಾನೆ. ವೇದ ಮತ್ತು ಗುರುಗಳ ಮೂಲಕ ತತ್ವಜ್ಞಾನ ಪಡೆದಾಗ ಮೋಕ್ಷವನ್ನು ಹೊಂದುತ್ತಾನೆ ಅಂತ ಹೇಳಿದರೆ ಆ ವೇದ ಮತ್ತು ಗುರುಗಳನ್ನ ಸತ್ಯ ಅಂತ ಹೇಳಬೇಕು ಅಥವಾ ಅಸತ್ಯ ಅಂತ ಹೇಳಬೇಕು? ಒಂದು ವೇಳೆ ವೇದಗಳನ್ನ ಗುರುಗಳನ್ನ ಸತ್ಯ ಅಂತ ಅಂದ್ರೆ ಬ್ರಹ್ಮ ಒಂದು ಸತ್ಯ, ವೇದ ಒಂದು ಸತ್ಯ, ಗುರು ಇನ್ನೊಂದು ಸತ್ಯ ಅಂತೇಳಿ ದ್ವೈತಾಪತ್ತಿ ದೋಷ ಉಂಟಾಗುತ್ತದೆ, ಅದ್ವೈತಕ್ಕೆ ಹಾನಿಯಾಗುತ್ತದೆ. ಒಂದು ವೇಳೆ ವೇದ ಗುರುಗಳನ್ನ ಅಸತ್ಯ ಅಂತ ಅಂದ್ರೆ ಮಿಥ್ಯವಾದ ಮೃಗಜಲದಿಂದ ಸತ್ಯವಾದ ಬಾಯಾರಿಕೆ ನಿವೃತ್ತಿಯಾಗುವುದಿಲ್ಲ. ಆದ್ದರಿಂದ ಮಿಥ್ಯಾ ಗುರು ವೇದಗಳಿಂದ ಭವದುಃಖದ ನಾಶವಾಗುವುದಿಲ್ಲ. ಈ ರೀತಿಯಾಗಿ ವೇದ ಗುರುಗಳನ್ನ ಸತ್ಯ ಅಂತಲೂ ಹೇಳಲಿಕ್ಕಾಗುವುದಿಲ್ಲ ಮತ್ತು ಮಿಥ್ಯ ಅಂತಲೂ ಹೇಳಲಿಕ್ಕಾಗುವುದಿಲ್ಲ. ಶಿಷ್ಯನ ಈ ಪ್ರಕಾರವಾದ ಪ್ರಶ್ನೆಗೆ ಸದ್ಗುರುವರ ಉತ್ತರ, ಶಿಷ್ಯನ ಶಂಕೆಗೆ ಉತ್ತರ ಕೊಟ್ಟಿದ್ದಾರೆ. ಸಮಾನ ಸತ್ತಾವುಳ್ಳ ಪದಾರ್ಥಗಳಲ್ಲಿ ಸಾಧಕ ಬಾಧಕ ಸಂಭವಿಸುತ್ತವೆ. ವಿಷಮ ಸತ್ತೆಯ ಪದಾರ್ಥಗಳಲ್ಲಿ ಸಾಧಕ ಬಾಧಕ ಸಂಭವಿಸುವುದಿಲ್ಲ. ಮೃತ್ತಿಕೆಯ ವ್ಯಾವಹಾರಿಕ ಸತ್ಯ ಆಗಿದೆ. ಮೃತ್ತಿಕೆ ಕೆಸರು ವ್ಯಾವಹಾರಿಕ ಸತ್ಯ ಆಗಿದೆ, ಘಟವೂ ವ್ಯಾವಹಾರಿಕ ಸತ್ಯ ಆಗಿದೆ. ಘಟಕ್ಕೆ ಮೃತ್ತಿಕೆಯು ಸಾಧಕವಾಗಿದೆ. ಅಗ್ನಿಯೂ ವ್ಯಾವಹಾರಿಕ ಸತ್ಯ ಆಗಿದೆ, ಕಾಷ್ಠವೂ ವ್ಯಾವಹಾರಿಕ ಸತ್ಯ ಆಗಿದೆ. ಅಗ್ನಿಯು ಕಾಷ್ಠಗಳಿಗೆ ಬಾಧಕವಾಗಿದೆ. ವೇದ ಗುರುಗಳು ವ್ಯಾವಹಾರಿಕ ಸತ್ಯವಾಗಿದ್ದು ಸಂಸಾರ ದುಃಖವು ವ್ಯಾವಹಾರಿಕ ಸತ್ಯ ಆಗಿದೆ. ಆದ್ದರಿಂದ ಸಂಸಾರ ದುಃಖಕ್ಕೆ ವೇದ ಗುರುಗಳು ಬಾಧಕ ಆಗಿದ್ದಾರೆ. ಈ ವಾಕ್ಯ ಸಂಗ್ರಹ ಮಾಡ್ಕೋಬೇಕು ನೀಟಾಗಿ. ಏನ್ ಹೇಳ್ಬೇಕಂತಾರ ಸ್ವಚ್ಛ ಹೇಳ್ಯಾರೀಗ. ಸಾಧಕ ಬಾಧಕ ಅಂತಂದ್ರ ಮೃತ್ತಿಕೆ ಮತ್ತ ಘಟ ಎರಡು ಏನದವ ವ್ಯಾವಹಾರಿಕ ಸತ್ಯ ಇರುವುದರಿಂದ ಆ ಮೃತ್ತಿಕೆ ಏನಾಗ್ಯದ, ಘಟಕ್ಕೆ ಸಾಧಕ ಆಗ್ಯದ. ಅಗ್ನಿ ಮತ್ತು ಕಾಷ್ಠ ಅವೆರಡು ವ್ಯಾವಹಾರಿಕ ಸತ್ಯ ಆಗಿರುವುದರಿಂದ ಆ ಅಗ್ನಿಯು ಕಾಷ್ಠಕ್ಕೆ ಏನಾಗ್ಯದ, ವ್ಯಾವಹಾರಿಕ ಸತ್ಯ ಆಗಿ ಬಾಧಕ ಆಗ್ಯದ. ಅದೇ ರೀತಿ ಇಲ್ಲಿ ಸಂಸಾರ ದುಃಖ ಮತ್ತು ವೇದಗಳು ಗುರುಗಳು ಇವೆಲ್ಲ ವ್ಯಾವಹಾರಿಕ ಸತ್ಯ ಆಗಿರುವುದರಿಂದ ಇಲ್ಲೇನಾಗಿಬಿಡ್ತು, ವೇದಗಳು ಮತ್ತು ಗುರುಗಳು ಈ ಸಂಸಾರ ದುಃಖಕ್ಕೆ ಬಾಧಕ ಆಗಿದ್ದಾರೆ. ಏನದು, ಸಮಾನ ಸತ್ತ ಇರುವ ಕಾರಣ. ಆದರೆ
ಶಿಷ್ಯನೇ ನೀನು ಹೇಳಿದ ದೃಷ್ಟಾಂತ ಮೃಗಜಲ ಏನದ ಅದು ಪ್ರಾತಿಭಾಷಿಕ ಸತ್ತ ಆಗಿದೆ, ಬಾಯಾರಿಕೆ ವ್ಯಾವಹಾರಿಕ ಸತ್ತ ಆಗಿದೆ. ಈಗ ಇದು ವಿಷಮ ಸತ್ತೆಯಾಗಿರುವ ಕಾರಣ ಇವುಗಳಲ್ಲಿ ಸಾಧಕ ಬಾಧಕ ಆಗುವುದಿಲ್ಲ. ಮೃಗಜಲ ಕುಡಿದ್ರೆ ನೀರಡಿಕೆ ಯಾಕೆ ಹೋಗಂಗಿಲ್ಲ ಅಂತಂದ್ರೆ ಮೃಗಜಲ ವ್ಯಾವಹಾರಿಕ ಅಲ್ಲ, ಪ್ರಾತಿಭಾಷಿಕ ಆದ, ಬಾಯಾರಿಕೆ ವ್ಯಾವಹಾರಿಕ ಸತ್ತ ಇರೋದ್ರಿಂದ ಅಲ್ಲಿ ಏನಾಗ್ಲಿಕ್ಕತ್ತದ ಆ ಒಂದು ಸತ್ತ ವಿಷಮ ಸತ್ತ ಇದ್ದದಕ್ಕೆ ಇಲ್ಲಿ ಬಾಯಾರಿಕೆ ಹೋಗಂಗಿಲ್ಲ ಅಂತ ಹೇಳಿ ಸರಿಯಾಗಿ ತಿಳಿದದಲ್ರಿ ಇದು? ಏನು ಡೌಟ್ ಇಲ್ಲ. ಮೊದಲ 2 ಸಾರಿ 3 ಸಾರಿ ಹೇಳಿವಿ. 3 ರೀತಿಯ ಸತ್ಯಗಳನ್ನು ಹೇಳಲಾಗಿದೆ. ಒಂದು ಪ್ರಾತಿಭಾಷಿಕ ಸತ್ಯ, ಒಂದು ವ್ಯಾವಹಾರಿಕ ಸತ್ಯ, ಒಂದು ಪಾರಮಾರ್ಥಿಕ ಸತ್ಯ. ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ಯಾವ ಪದಾರ್ಥಗಳು ಬಾಧಿಸಲ್ಪಡುತ್ತವೆಯೋ ಅವೇನು ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ಯಾವ ಪದಾರ್ಥಗಳು ಬಾಧಿಸುತ್ತವೆ ಅವು ಪ್ರಾತಿಭಾಷಿಕ ಸತ್ಯ. ಅವೇನು ಸರ್ಪ, ಬೆಳ್ಳಿ, ತಾಣು ಪುರುಷ ಇವೆಲ್ಲ ಏನದವಪ್ಪ ಅಂತಂದ್ರೆ ಅವಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ದೀಪ ಹಚ್ಚಿದ್ರೆ ಸಾಕು ಸರ್ಪ ಹೋಗ್ಬಿಡ್ತದ, ಬೆಳಕಾದ್ರೆ ಸಾಕು ಬೆಳ್ಳಿಕ್ಕೆ ಹೋಗಿ ಶುಕ್ತಿ ಕಾಣಿಸ್ತದ, ಬೆಳಕಾದ್ರೆ ಸಾಕು ತಾಣು ಪುರುಷ ಅಂತಂದ್ರ ಮೋಟು ಮರದೊಳಗಿನ ಕಳ್ಳ ಹೋಗಿ ಮೋಟು ಮರ ಕಾಣಿಸ್ತದ. ಹೀಗೆ ಕೇವಲ ಅವುಗಳ ಅಧಿಷ್ಠಾನದ ಜ್ಞಾನ ಹೊಂದುವುದರಿಂದ ಬಾಧೆ ಹೊಂದುತ್ತವೆ. ಅವು ಪ್ರಾತಿಭಾಷಿಕ ಸತ್ಯ. ಇನ್ನು ಬ್ರಹ್ಮಜ್ಞಾನದಿಂದಲೇ ಬಾಧೆಯಾಗದಪ್ಪ ಯಾವದಪ್ಪ ಅಂತಂದ್ರೆ ಬ್ರಹ್ಮಜ್ಞಾನ ಇಲ್ಲದೆಯೇ ಬಾಧೆ ಹೊಂದಲಾರದ, ಬ್ರಹ್ಮಜ್ಞಾನದಿಂದಲೇ ಬಾಧೆ ಹೊಂದುವ ಪದಾರ್ಥಗಳು ಯಾವುವು ಅಂತಂದ್ರೆ ಅವು ವ್ಯಾವಹಾರಿಕ ಸತ್ಯಗಳು. ಅವು ರಜ್ಜು, ಶುಕ್ತಿ, ಮೋಟು ಮರ. ನಮ್ಗೇನ್ ಬರೀ ದೃಷ್ಟಾಂತ ಬೇಕಾ? ಏನು ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಇದ್ರಾಗ ಏನ್ ಸೇರಿಸ್ತೀರಿ? ಪಟ್ಟಿ, ರಜ್ಜು, ಶುಕ್ತಿ, ಮೋಟು ಮರ. ಇದು ಅಧ್ಯಯನ ಮಾಡ್ಲಕತ್ತೀರ. ಇದ್ರ ಮುಂದಿನ ಪಟ್ಟಿ ಎದರ್ಲಿಂದ ಬೆಳೆಸ್ತೀರಿ? ಈಗ ವ್ಯಾವಹಾರಿಕ ಸತ್ವದಾಗ ಈ ಲೀಸ್ಟ್ನಾಗ ಏನ್ ಸೇರಿಸ್ತೀರಿ? ಸಂಸಾರ ದುಃಖ ವ್ಯಾವಹಾರಿಕ ತತ್ವದಾಗ ಸೇರಿಸ್ಬೇಕಾಗಿಲ್ಲ. ಈಗ ಸಂಸಾರ ದುಃಖ ನಿವೃತ್ತಿ ಮಾಡ್ಕೊಳಕ್ಕ ನೀವು ವಿಚಾರ ಸಾಗರ ಓದ್ಲಕತ್ತಿರೋ ಏನು ರಜ್ಜು, ಶುಕ್ತಿ, ಮೋಟು ಮರ ತಿಳ್ಕೊಳಕ ವಿಚಾರ ಸಾಗರ ಓದ್ಲಕತ್ತಿರೋ? ಸಂಸಾರ ದುಃಖ ನಿವೃತ್ತಿ ಇದೇನದ ವ್ಯಾವಹಾರಿಕ ಸತ್ತ. ಮತ್ತದ್ರ ಮುಂದಿಂದು ಮತ್ತೇನ್ ಸೇರಿಸ್ತೀರಿ? ಗುರುಗಳಿಗೆ ವೇದಗಳ ಶಾಸ್ತ್ರಗಳಾದ್ರೆ ಸೇರಿಸ್ಬೇಕು ವ್ಯಾವಹಾರಿಕ ಸತ್ವದಾಗ. ಅವ್ರಿಗೊಂದು ಸ್ಥಾನಮಾನ. ನೀವೇನ್ ಪಾರಮಾರ್ಥಿಕ ಅಂತೇನ್ ತಿಳ್ಕೊಂಡಿರಲ್ಲ ಗುರುಗಳೇ. ನೀವು ಪಾರಮಾರ್ಥಿಕ ಸತ್ತ ಅಲ್ಲ, ಬ್ರಹ್ಮ ಒಬ್ಬನೇ ಪಾರಮಾರ್ಥಿಕ ಸತ್ತ. ಸ್ವಲ್ಪ ಕೆಳಗಿಳಿರಿ ನೀವು. ನಿಮ್ಮದು ಏನಿದ್ರು ವ್ಯಾವಹಾರಿಕ ಸತ್ತ. ಶಾಸ್ತ್ರ ವ್ಯಾವಹಾರಿಕ ಸತ್ತ, ಪರಮಾತ್ಮ ಒಬ್ಬನೇ ಪಾರಮಾರ್ಥಿಕ ಸತ್ತ. ಗುರು ಶಿಷ್ಯರ ತಲೆ ಒಳಗಿಂದು ಅದು ಗುರು ಶಿಷ್ಯ ಪರಂಪರೆಯ ಒಳಗೊಂದು ದೊಡ್ಡದು ಗರ್ವ ತುಂಬ್ಯದ, ವಿಷ ತುಂಬ್ಯದಲ್ಲ, ಅದನ್ನ ಕರೆಕ್ಟ್ ದಾರಿ ತೋರ್ಸ್ಯಾರ ಇವರು. ಪಾಯ್ಸನ್ ಅದು. ಆ ಪಾಯ್ಸನ್ಲಿಂದ ಏನು ಸಾಧನೆ ಮಾಡ್ಲಕ್ಕಾಗಂಗಿಲ್ಲ. ತೆಳಗಿಳಿಸ್ಯಾರ. ಸ್ವಲ್ಪ ಇಳಿರಿ, ತೆಳಗಿಳಿರಿ. ಆ ಪರಮಾತ್ಮನ್ಕಿಂತ ಯಾವನು ಶ್ರೇಷ್ಠ ಇಲ್ಲ, ಅವನೇ ಶ್ರೇಷ್ಠ. ನೀವು ಬರ್ರಿ, ಇಲ್ಲಿ ದಾರಿ ತೋರ್ಸವ್ರು ನೀವು ಅಷ್ಟೇ. ಹೀಗಾಗಿ ಇಲ್ಲೇನಾಯ್ತು? ರಜ್ಜು, ಶುಕ್ತಿ, ಮೋಟು ಮರ. ಅದರ ತೆಳಗ ಸಂಸಾರ ದುಃಖ, ಗುರು ಮತ್ತು ಶಾಸ್ತ್ರ. ಮತ್ತೇನ್ ಸೇರಿಸ್ತೀರಿ? ಇವೆಲ್ಲ ಬರ್ಬೇಕೀಗ ಪ್ರಾಕ್ಟಿಕಲ್. ಜಗದಾದಿ ಪ್ರಪಂಚ ಬೇಕಾ ಬೇಡ? ಬ್ರಹ್ಮಾಂಡ ವ್ಯಾವಹಾರಿಕ ಸತ್ಯ. ಮತ್ ನಿಮ್ ಶರೀರ ಬ್ರಹ್ಮಾಂಡ, ಪಿಂಡಾಂಡ, ಜಗದಾದಿ ಪ್ರಪಂಚ
ಇಲ್ಲಿ ತನಕ ಹೇಳಿದ ಮೋಟು ಮರದ ದೃಷ್ಟಾಂತನೇ ಹೇಳ್ಕೊತ ಬಂದೆವು. ಅದು ಖುಷಿ ಪಟ್ಟೆವು. ಬಟ್ ಈ ಲೀಸ್ಟ್ನಾಗ ನಮ್ಮದು ಸೇರಿಸ್ಬೇಕಲ್ಲ, ಅದ್ರೊಳಗೆ ನಮ್ಮ ಜೀವನಕ್ಕೆ ಇದು ಉಪಯೋಗ ಆಗ್ಬೇಕು. ಇದಕ್ಕೆ ಭಾನ ಅಂತಾರೆ. ಈಗ ಇಲ್ಲಿ ತನಕ ಕಲ್ತದ್ದು ಜ್ಞಾನ. ಈಗ ನೀವು ಸಂಸಾರ ದುಃಖ ಒಯ್ದು ವ್ಯಾವಹಾರಿಕ ಸತ್ತದೊಳಗೆ ಸೇರ್ಸೋದು ಇದು ಭಾನ. ಈಗ ನಿಮಗೆ ಅನುಭವಕ್ಕೆ ಬರ್ಲಕತ್ತ. ಈಗ ಗುರುಗಳಿಗೆ ಅದ್ರಾಗ ಒಯ್ದು ಸೇರ್ಸೋದು ಭಾನ, ಶಾಸ್ತ್ರ ಒಯ್ದು ಅದ್ರಾಗ ಸೇರ್ಸಿದ್ರೆ ಭಾನ. ಜಗದಾದಿ ಪ್ರಪಂಚ ಬ್ರಹ್ಮಾಂಡ ಪಿಂಡಾಂಡ ಏನದವ ಅವುಗಳನ್ನ ಒಯ್ದು ವ್ಯಾವಹಾರಿಕ ಸತ್ತದಾಗ ಸೇರಿಸಿದ್ರೆ ಭಾನ. ನಮ್ಮ ಜೀವನಕ್ಕೆ ಉಪಯೋಗ ಆಗಂತ ಮಾಹಿತಿ ತಗೋಬೇಕ. ಬ್ರಹ್ಮ ಎಂತ ತೋಣ ಬ್ರಹ್ಮ ಏನ್ ಬೆಂಕಿ ಹಚ್ಬೇಕು ತೋಣ. ನಮ್ಮ ಬ್ರಹ್ಮ ಎಂತ ಬೇಕಿರ್ಲಕ್ ನನಗೆ ಏನು ಉಪಯೋಗ ಆಗ್ತಾನ ಬ್ರಹ್ಮ ಅದು ನೋಡ್ಬೇಕಲ್ಲ, ಅದು ಭಾನ. ಗೊತ್ತಾಯ್ತ್ರ? ಇಲ್ಲಿ ಎಲ್ಲ ಓಸು ಇಲ್ಲೇ ಹಾಕ್ಬೇಕೀಗ ನೀವು. ಏನೇನದಾವ ಈ ಜಗತ್ತಿನಾಗಿಂದ ಎಲ್ಲ ಓಟು ಈ ಲೀಸ್ಟ್ ಇದ್ರಾಗ ಸೇರಿಸ್ಬಿಡ್ಬೇಕು. ಎಲ್ಲ ನಾಮ ರೂಪಾತ್ಮಕ ವಸ್ತು ಪ್ರಪಂಚ. ನಾಮ ರೂಪ ಕ್ರಿಯಾತ್ಮಕ ವಸ್ತು ಪ್ರಪಂಚ ಎಲ್ಲ ಇದ್ರಾಗೆ. ನೆಕ್ಸ್ಟ್ ಚೇತನ ಅನ್ನೋದೇನದ ಪಾರಮಾರ್ಥಿಕ ಸತ್ತ ಆಗಿದೆ. ಅದು ಎಂದೂ ಯಾವುದರಿಂದಲೂ ಯಾವ ಕಾಲದಲ್ಲೂ ಎಂದೂ ಯಾರಿಂದಲೂ ಯಾವುದರಿಂದಲೂ ಬಾಧೆ ಒಂದೂ ಅದಿಲ್ಲ. ಇಷ್ಟು ತಿಳ್ಕೋಬೇಕು. ಇದು ಆದ್ಮೇಲೆ ಚೇತನ ಮಾತ್ರ ಪಾರಮಾರ್ಥಿಕ ಸತ್ತೆಯಾಗಿದೆ. ಚೇತನದಿಂದ ಭಿನ್ನವಾದ ಪದಾರ್ಥಗಳಲ್ಲಿ ಕೆಲವು ಪ್ರಾತಿಭಾಷಿಕ ಸತ್ಯ, ಕೆಲವು ವ್ಯಾವಹಾರಿಕ ಸತ್ಯ, ಕೆಲವು ಕ್ಷುದ್ರ ಸತ್ಯ. ಬಂಜೆಯ ಮಗ ಅವೆಲ್ಲ ಏನದ ಕ್ಷುದ್ರ ಸತ್ಯಯಾಗಿವೆ. ಯಾವುದರಿಂದ ಯಾವುದು ತೋರುವುದೋ ಮತ್ತು ಅದರ ಜ್ಞಾನದಿಂದವೇ ಅದರ ನಿವೃತ್ತಿ ಆಗುತ್ತದೆ. ಇದು ಒಂದು ಸೂತ್ರ. ಇದು ಯಾವುದರಿಂದ ಯಾವುದು ತೋರುವುದೋ ಅದರ ಜ್ಞಾನದಿಂದವೇ ಅದರ ನಿವೃತ್ತಿ ಆಗುತ್ತದೆ. ಹಗ್ಗದ ಅಜ್ಞಾನದಿಂದ ಸರ್ಪವು ತೋರುತ್ತಿದೆ ಮತ್ತು ಆ ಹಗ್ಗದ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಆಗುತ್ತದೆ. ಹಗ್ಗ ಅಂತ ಗೊತ್ತಿಲ್ಲದಕ್ಕ ಹಾವು ಕಂಡಾವ, ಬೆಳಕು ಮಾಡಿ ಇದು ಹಗ್ಗ ಅಂತ ಗೊತ್ತಾದ ಕೂಡಲೇ ಹಾವು ಹೋಗ್ಬಿಡ್ತದೆ. ಇಷ್ಟೇ. ರಜ್ಜುವಿನ ಅಜ್ಞಾನದಿಂದ ಸರ್ಪವು ತೋರುತ್ತದೆ ಮತ್ತು ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಆಗುತ್ತದೆ. ಇದು ಜ್ಞಾನ. ಈಗ ಭಾನಕ್ಕೆ ಹೋಗ್ಬೇಕಾದ್ರೆ ಅದೇ ರೀತಿ ಬ್ರಹ್ಮದ ಅಜ್ಞಾನದಿಂದ ಈ ವ್ಯಾವಹಾರಿಕ ಜಗತ್ತ, ಪ್ರಾತಿಭಾಷಿಕ ಜಗತ್ತ ಮತ್ತೆ ಕ್ಷುದ್ರ ಸತ್ಯ ಇವು ತೋರ್ಲಕತ್ತಾವ. ಅದರಿಂದ ಬ್ರಹ್ಮದ ಅಜ್ಞಾನದಿಂದ. ಯಾವ ಬ್ರಹ್ಮದ ಅಜ್ಞಾನದಿಂದ ಇವೆಲ್ಲ ತೋರ್ಲಕತ್ತಾವ, ಮತ್ತ ಎದರ ಜ್ಞಾನದಿಂದ ಇವು ನಿವೃತ್ತಿ ಆಗ್ಬೇಕು? ಬ್ರಹ್ಮದ ಜ್ಞಾನದಿಂದ ಇವೆಲ್ಲ ನಿವೃತ್ತಿ ಆಗ್ಬಿಡ್ತಾವ. ಬ್ರಹ್ಮದ ಅಜ್ಞಾನದಿಂದ ಇವೆಲ್ಲ ತೋರ್ಲಕತ್ತಾವ. ಬ್ರಹ್ಮದ ಜ್ಞಾನ ಒಂದಾಯ್ತು ಅಂದ್ರೆ ಇವೆಲ್ಲ ಬಾರಿಗೆ ತಗೊಂಡು ಬಳದು ಚೆಲ್ಬೇಕು. ಇವೆಲ್ಲ ಹಂಗಾಗ್ಬಿಡ್ತಾವ. ಬ್ರಹ್ಮ ಒಂದ ಆಗ್ಬೇಕು ಅಷ್ಟೇ. ಬ್ರಹ್ಮಜ್ಞಾನ ಒಂದಾಯ್ತು ಅಂದ್ರೆ ಈ ವ್ಯಾವಹಾರಿಕ ಸತ್ಯ ಎಲ್ಲನೂ ಓದ್ತಾವ. ಗುರು ಓದ್ತದ, ಶಾಸ್ತ್ರ ಓದ್ತದ, ಎಲ್ಲ ಓದ್ತದ. ಜ್ಞಾನ ಶೂನ್ಯ ಸ್ಥಳ ಅಂತ ಇಟ್ಬಿಟ್ಟಾರ ಸಿದ್ಧಾಂತ ಶಿಖಾಮಣಿ ಒಳಗೆ. ಎಂತ ಮಾತದು! 101ನೇ ಸ್ಥಳ ಜ್ಞಾನ ಶೂನ್ಯ ಸ್ಥಳ. ಯಾ ಗುರು ಯಾರು ಏನ್ ಕಲ್ಸ್ಯಾರ, ಕಲ್ತದ್ ಎಲ್ಲ ಅಳಕಿಸಿ ಬಿಡೋದು. ಶಾಲೆಗೆ ಹುಡುಗರು ಬರಿತಾವ್ ನೋಡ್ರಿ, ಬೆಳಿಗ್ಗೆಯಿಂದ ಸಂಜಿತಾನ ಪಾಟ್ಯಾಗ ಬರಿತಾವ್ ಅಳಕಿಸ್ತಾವ. ಕಡೆಗೆ ಅದು ಪಾಟಿ ಹೆಂಗಾಗ್ಬಿಡ್ತದ, ಬರ್ದದ್ದು ಕಾಣ್ಲಾರ್ದಟ್ಟು ಹೊಲಸಾಗ್ಬಿಡ್ತದ ಪಾಟಿ. ಅವಾಗ ಏನ್ ಮಾಡ್ತಾರ, ಒಂದ್ ಹಸಿ ಬಟ್ಟಿ ತಗೊಂಡು ಅದೆಲ್ಲ ಒರೆಸಿಬಿಡ್ತಾರ. ಬರಿಲಾರ್ದ ಮೊದಲು ಸ್ವಚ್ಛ ಇರ್ತದ ಪಾಟಿ, ಬರದಕ್ಕೆ ಒರೆಸ್ಬೇಕು. ಬರಿಲಾರ್ದೆ ಒರೆಸಿದ್ರೆ ಎಲ್ಲ ಸಾಧನೆ ಮಾಡಿ ಎಲ್ಲ ಕಲ್ತು ಎಲ್ಲ ತಿಳ್ಕೊಂಡು ಆಮೇಲೆ ಎಲ್ಲವನ್ನು ಬಿಟ್ಟು ಹೋಗಂತ ಒಂದು ಸ್ಥಿತಿ. ಅದಕ್ಕೆ ಬ್ರಹ್ಮದ ಜ್ಞಾನದಿಂದವೇ ಜಗತ್ತು ನಿವೃತ್ತಿಯಾಗುತ್ತದೆ.
ಅಂದರೆ ಬಾಧೆ ಹೊಂದುತ್ತದೆ. ಅಂತಹ ಜಗತ್ತು ಕ್ರಮದಿಂದ ಉತ್ಪತ್ತಿಯಾಗಿದೆಯೋ ಅಥವಾ ಕ್ರಮವಿಲ್ಲದೆ ಉತ್ಪತ್ತಿಯಾಗಿದೆಯೋ ಅಂತ ಪ್ರಶ್ನೆ. ಅದಕ್ಕೆ ಜಗತ್ತು ಸ್ವಪ್ನದಲ್ಲಿನ ಪದಾರ್ಥಗಳಂತೆ, ಸ್ವಪ್ನದೊಳಗಿನ ಪದಾರ್ಥಗಳು ಯಾವಾಗ ಬೀಳಬೇಕು, ಏನು ಬರಬೇಕು, ಸ್ವಪ್ನದಾಗ ಏನು ಕ್ರಮ ಇಲ್ಲಲ್ಲ, ಅದೇ ರೀತಿ ಇಲ್ಲಿ ಕ್ರಮವಿಲ್ಲದೆ ಉತ್ಪತ್ತಿ ಆಗಿರುತ್ತದೆ. ನಿಶ್ಚಯ ಜ್ಞಾನ ಮಾಡ್ಕೋಬೇಕಿದು. ಈ ಜಗತ್ತಿನ ಉತ್ಪತ್ತಿಯೊಳಗೆ ಯಾವ ಕ್ರಮನೂ ಇಲ್ಲ. ಹಾಗಾದರೆ ಉಪನಿಷತ್ತುಗಳಲ್ಲಿ ಕ್ರಮ ಹೇಳಿಕೊಂಡು ಬಂದಿದ್ದಾರಲ್ಲ. ಚಾಂದೋಗ್ಯ ಉಪನಿಷತ್ತುಗಳಲ್ಲಿ ಪೃಥ್ವಿ, ಜಲ, ಅಗ್ನಿ ಅಂತ 3 ಭೂತಗಳು, ಮತ್ತೆ ತೈತರ್ಯ ಉಪನಿಷತ್ತಿನಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶಗಳೆಂಬ 5 ಭೂತಗಳು. ಇಲ್ಲಿ ಕ್ರಮ ಹೇಳ್ಯಾರಲ್ಲ ಅಂತ ಹಿಂಗದಲ್ಲ ಅಂದ್ರೆ ಉಪನಿಷತ್ತುಗಳಲ್ಲಿ ಜಗತ್ತಿನ ಕ್ರಮದ ಬಗ್ಗೆ ಒಮ್ಮತವಿಲ್ಲದಂತೆ ಹೇಳಿದ ಅಭಿಪ್ರಾಯವೇನೆಂದರೆ, ಜಗತ್ತು ಸತ್ಯ ಪದಾರ್ಥ ಅಲ್ಲ ಎಂದು ತಿಳಿಸುವುದಕ್ಕಾಗಿ ಜಗತ್ತು ಮಿಥ್ಯ ಪದಾರ್ಥ ಎಂದು, ಅದು 3 ಇದ್ರೇನು 5 ಇದ್ರೇನು 10 ಇದ್ರೇನು ಅದೆಲ್ಲ ಮಿಥ್ಯನೇ ಅದದು, ಪಂಚಭೂತ. ಹೀಗಾಗಿ ಅಲ್ಲಿ ಒಮ್ಮತವಿಲ್ಲ. ಜಗತ್ತು ಮಿಥ್ಯ ಪದಾರ್ಥ ಎಂದು ತಿಳಿಸುವುದಕ್ಕಾಗಿ ಆ ರೀತಿ ಒಮ್ಮತವಿಲ್ಲ. ಜಗತ್ತು ನಿರಂತರ ಪರಿವರ್ತನಶೀಲ ಎಂದು ತಿಳಿಸಲು ಬಾಲಕ, ಯುವಕ, ಮುದುಕ, ಬೀಜ ಹೋಗಿ ಏನಾಗ್ತದ, ಮೊಳಕೆ ಹೊಡಿತದ, ಕಾಂಡ ಆಗ್ತದ, ಅವೇನೇನಾಗ್ತವಲ್ಲ, ಟೊಂಗೆ, ಎಲೆ, ಕಾಯಿ, ಹಣ್ಣ, ಬೀಜ, ಹೂವ ಏನೇನಾಗ್ತಿರ್ತಾವಲ್ಲ, ಹಂಗ ಇದು ಕಂಟಿನ್ಯೂಸ್ ಚೇಂಜ್ ಆಗ್ತಿರ್ತದ. ವಿಕಾರಿ ಅದ ಈ ಜಗತ್ತ, ವಿಕಾರಿ ಅದ. ಪರಮಾತ್ಮ ನಿರ್ವಿಕಾರಿ ಅದನ. ಜಗತ್ತು ಅಸತ್ತದ, ಪರಮಾತ್ಮ ಸತ್ತದನ. ಈ ರೀತಿ ಹೇಳುವ ಮೂಲಕ ಬ್ರಹ್ಮಜ್ಞಾನವನ್ನ ತಿಳಿಸುವ ಉದ್ದೇಶ. ಅದು ಕ್ರಮ ಇಲ್ಲ ಇದ್ರೊಳಗ ಉಪನಿಷತ್ತುಗಳಲ್ಲಿ ಒಂದು ರೀತಿ ಕ್ರಮ ಇಲ್ಲ ಅಂತಂದ್ರ ಅದು ಕ್ರಮ ಇದ್ರೇನು ಕ್ರಮ ಇಲ್ಲ ಅಂದ್ರೇನು ಅದನ್ನ ನಿಷೇಧ ಮಾಡಂತದೇ ಆದ. ಹಿಂಗಾಗಿ ಆ ಕ್ರಮದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಬ್ರಹ್ಮಜ್ಞಾನವನ್ನು ತಿಳಿಸುವ ಉದ್ದೇಶ, ಅದ್ವೈತ ಬ್ರಹ್ಮವನ್ನು ತಿಳಿಸುವ ಉದ್ದೇಶ ಮುಖ್ಯ ಅದ. ಅಲ್ಲಿ 3 ಭೂತ ಅದಾವ, 5 ಭೂತ ಅದಾವ, ಅವೆಲ್ಲ ಮುಖ್ಯ ಇಲ್ಲ, ಅವೆಲ್ಲ ಮಿಥ್ಯನೇ ಅದಾವ. ಬ್ರಹ್ಮವೇ ಸತ್ಯ, ಬ್ರಹ್ಮವೇ ನಿರ್ವಿಕಾರಿ, ಬ್ರಹ್ಮ ಏಕ ಎಂದು ತಿಳಿಸುವ ಉದ್ದೇಶಕ್ಕಾಗಿ ಆ ಒಂದು ಉಪನಿಷತ್ತುಗಳಲ್ಲಿ ಜಗತ್ತಿನ ಉತ್ಪತ್ತಿಯ ಕ್ರಮ ಹೇಳುವಲ್ಲಿ ಒಮ್ಮತವಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ಯಾರ. ಈಗೇನ್ ಮಾಡ್ಬೇಕು, ಆ ರೀತಿ ಇದ್ದಾಗ ನೀವೊಂದು ಚಾನ್ಸ್ ಹೊಡಿಬೇಕು. ಅವ್ರೊಂದ್ ರೀತಿ ಹೇಳಿ ನೀವು ಜಗತ್ ಉತ್ಪತ್ತಿ ಬಗ್ಗೆ ನಿಮ್ಗೆ ಹೇಳಕ್ ಯಾರು ಬೇಡ ಅಂದಾರೇನು? ಮಿಥ್ಯವಾದ ಜಗತ್ತಿನ ಬಗ್ಗೆ ನೀವ್ ಏನ್ ಹೇಳಕ್ ಯಾರು ಬೇಡ ಅಂದಾರೇನು? ನಿಮ್ದು ಒಂದು ಕಾನ್ಸೆಪ್ಟ್ ಹೇಳಕ್ ಬರ್ತದ ಇಲ್ಲ? ನೀವ್ನು ಒಂದ್ ಹೇಳ್ಬೇಕು, ನಮ್ದು ಒಂದ್ ಜಗತ್ತಿನ ಉತ್ಪತ್ತಿ ಕ್ರಮಪ್ಪ, ನಿಮ್ದು ಒಂದು ಮಾಡ್ಬೇಕು. ನೀವು ಒಂದು ಮಾಡಿದಾಗ ಏನಾಗ್ತದಂದ್ರ ಇದನ್ನು ಯಾರು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿರ್ತಾರ ಅವರೆಲ್ಲರದು ವಿರೋಧ ಬರ್ತದ. ಆ ವಿರೋಧ ಬಂದಾಗ ಅದನ್ನು ಎದುರಿಸಬೇಕಾದ್ರೆ ನಿಮ್ಮದು ಪ್ರಾಮಾಣಿಕವಾಗಿ ನಿಮ್ಮ ಒಳಗಲಿಂತ ಅದು ಬಂದಿತ್ತು ಅಂತಂದ್ರೆ ಅದನ್ನು ವಿರೋಧಿಸ್ತೀರಿ. ಇಲ್ಲಿ ರಾಯಚೂರು ಬಲ್ಲಿ ಬಂದ್ರಂದ್ರ ಮಂತ್ರಾಲಯಲಿಂತ ಆ ಕಡೆ ಮುಂದೆ ತಾಡಪತ್ರಿ ಅಂತ ಬರ್ತದೆ. ತಾಡಪತ್ರಿ ಈಗ ಅವರೊಬ್ಬರು ಮಹಾತ್ಮರು, ಪ್ರತಿ ಹುಣ್ಣಿಮೆಗೆ ಅಲ್ಲಿ ಸತ್ಸಂಗ ನಡೀತದೆ. ಅಲ್ಲಿ ಅವರು ಮಹಾತ್ಮರು ಭಗವದ್ಗೀತೆ ಏನ್ ಮಾಡ್ಯಾರ, ಅದ್ವೈತ ದ್ವೈತ ಅಂತೇಳಿ ಇವೇ ಅದಾವಿಲ್ಲ. ನೀವೇನಂದ್ರು ವಿಶಿಷ್ಟ ಅದ್ವೈತ ಹಿಂಗೆ ಅದಾವ. ಇದ್ರೊಳಗೆ ದ್ವೈತ ಎಲ್ಲ ದ್ವೈತ ಮಾತೇನದಲ್ರಿ. ದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ, ದ್ವೈತ ದ್ವೈತ, ಶುದ್ಧ ದ್ವೈತ ಇಷ್ಟೇ ಅಂತೀರ ಇಲ್ಲ? ದ್ವೈತದ ಡೈಮೆನ್ಷನ್ ಮೇಲೆ ಎಲ್ಲ ಡೆವಲಪ್ ಆಗ್ಯದಲ್ರಿ. ಈ ಫೌಂಡೇಶನ್ ದ್ವೈತದ ಮೇಲೆ ಅದ್ವೈತ ಡೆವಲಪ್ ಆಗ್ಯದ. ಅವ್ರೇನಂತಾರ, ಅವ್ರಿಗೊಂದು ಹೊಸ ಡೈಮೆನ್ಷನ್ ಸಿಕ್ಕದ ಅವ್ರ ಅರಿವಿನ ಪ್ರಕಾರ. ಅಲ್ಲಿ ಒಬ್ಬರು ಗುರುಗಳು ಅದಾರ, ಅವ್ರೇನ್ ಮಾಡಿಬಿಟ್ರು, ಭಗವದ್ಗೀತೆ ತಿದ್ದಿ ತ್ರೈತ ಸಿದ್ಧಾಂತ ಮಾಡಿಬಿಟ್ರು. ದ್ವೈತ ತ್ರೈತ ಕೇಳಿರೇನು?
ತ್ರೈತ ಸಿದ್ಧಾಂತ ಕೇಳಿರ? ಅವ್ರು ತ್ರೈತ ಸಿದ್ಧಾಂತ ಅಂತ ಮಾಡ್ಯಾರ. ಆಮೇಲೆ ಭಗವದ್ಗೀತೆ ಯಾರು ತಿದ್ದಿದ್ರೇನು ಅದ್ರ ಮೇಲೆ ಅಭಿಮಾನ ಪಡೋಂಥವ್ರಿಗೆ ಕುಂಡ್ಯಾಗ ಉಸಿರಿಲ್ಲ. ಅವು ಮೆತ್ತಗದವು, ಸಂಬಾಯ್ತು ಮಂದಿದಾರ. ಆಮೇಲೆ ಅದಕ್ಕೆ ಸಂಬಂಧಪಟ್ಟವರು ಯಾವ್ದಾವ್ದಾರ ದಿಕ್ಕಿಗೆ ಜನ ಹೋಗ್ಬಿಟ್ಟಾರ. ಹಿಂಗಾಗಿ ಅದಕ್ಕೆ ಏನಾಗ್ಯದ, ಯಾರು ತಿದ್ದಿದ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗಾಗ್ಬಿಟ್ಟವು. ಅದಕ್ಕೆ ಅಭಿಮಾನಿಗಳು ಇಲ್ಲ. ದೊಡ್ಡ ಸಮಸ್ಯೆ ಅದಾವ. ಯಾರೇನಕ್ಕೆ ತಿದ್ದಲ್ಲ. ಭಗವದ್ಗೀತೆ ತಿದ್ದಿದ್ರು ಯಾರು ಏನು ಅದಕ್ಕೆ ಪ್ರತಿಕ್ರಿಯೆನೇ ವ್ಯಕ್ತಪಡಿಸಲಿಲ್ಲ, ಸುಮ್ ಕೂತ್ರು. ಈಗ ಬೈಬಲ್ ಕುರಾನ್ಗಳಿಗೆ ತಿದ್ದಿದ್ರೆ ಅವ್ರು ಸುಮ್ಮಿರ್ತಾರೇನ್ರಿ? ಬೈಬಲ್ಲು ತಿದ್ದಿದ್ರು, ಕುರಾನು ತಿದ್ದಿದ್ರು, ಅದೇ ಗುರುಗಳೇ. ಇದ್ರಾಗ ಅದು ತಪ್ಪದ, ಅದ್ರಾಗ ಇದು ತಪ್ಪದ ಅಂತೇಳಿ ತಿದ್ದಿ ಹಾಕಿಬಿಟ್ರು. ಅಲ್ಲಿ ಅವರು ಹೊಡಿಲಕ್ಕೆ ಮಂದಿ ಬೆನ್ನ ಹತ್ತಿದ್ರು. ಅವರಿಗೆ ಹೊಡಿಲಕ್ಕೆ ಬೆನ್ನ ಹತ್ತಿದ್ರ ಅವ್ರ ಕೈಗೆ ಅವ್ರು ಸಿಗಲೇ ಇಲ್ಲ. ಅರ್ಧ ಜನ ಮುಸ್ಲಿಮರು, ಅರ್ಧ ಜನ ಕ್ರಿಶ್ಚಿಯನ್ರು ಏನಾದ್ರು ಅವ್ರ ಶಿಷ್ಯರಾದ್ರು, ನೀವ್ ಹೇಳಿದ್ದು ಕರೆಕ್ಟ್ ಅದ ಅಂತೇಳಿ. ಯಾರು ಚಾಲು ಇಟ್ಕೊಂಡ್ರಿ ನೋಡು. ಈಗ ಪ್ರತಿ ತಿಂಗಳ ಹುಣ್ಣಿಮೆಗೆ ಅಲ್ಲಿ 1000 ಗಟ್ಟಲೆ ಜನ ಬರ್ತಾರ. ಅಲ್ಲಿ ಅಷ್ಟು ಮಂದಿಗೆ ಊಟಕ್ಕೆ ಹಾಕ್ತಾರ ಅವ್ರು. ಸಿನಿಮಾ ಥಿಯೇಟರ್ನಾಗ ಇಲ್ಲ, ಅಷ್ಟು ಚಲೋ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ಯಾರ. ತ್ರೈತ ಸಿದ್ಧಾಂತ ಅದೇನು ತಿದ್ದುಪಡಿ ಮಾಡಿದಂತ ಇದು ಯಾವುದು ಬೈಬಲ್, ಮತ್ಯಾವುದು ಕುರಾನ್ ಎಲ್ಲ ತಿದ್ದುಪಡಿ ಮಾಡಿ ಹೊಸ ಸಾಹಿತ್ಯ ತಯಾರು ಮಾಡಿಬಿಟ್ಟಾರ. ಅದೇನಂತ ಕಾಸ್ಟ್ಲಿ ಇಲ್ಲ ಸಾಹಿತ್ಯ. ಆ ಸಾಹಿತ್ಯವನ್ನ ಕನ್ಸೆಷನ್ ರೇಟ್ ಮೇಲೆ ಅದು ಕೊಡ್ತಿರ್ತಾರ. ಓದ್ಲಕ್ಕೂ ಅಲ್ಲೆಲ್ಲಿ ಊರೊಳಗೆ ಜನ ಅದಾರ, ಫ್ರೀ ಓದಿಕೆ ಮತ್ತೆ ಹೊಳಿ ಕೊಡ್ರಿ ಅಂತಾರೆ, ಇಲ್ಲ ಖರೀದಿ ಮಾಡ್ರಿ ಅಂತಾರ. ಈಗ ಅದು ನಮ್ಮ ಮನೆಗೆ ತಂದು ಇಟ್ಟು 1 ವರ್ಷಗಟ್ಲೆ ನೋಡಿದ್ರು, ಇದೇನಾರ ಆಸಾಮಿ ನಮ್ಮ ಕಡೆ ಒಳತದೇನೋ ಬರ್ತದೇನೋ ಅಂತೇಳಿ. ನನಗ ಒಂದ್ಸಾರಿ ಅಲ್ಲಿ ಕರ್ಕೊಂಡು ಹೋಗಿ ಬಂದ್ರು. ಎಲ್ಲ ಮುಗಿದ್ಮೇಲೆ ನನಗ ದ್ವೈತನೇ ಇನ್ನ ಚಂದ ತಿಳಿದಿಲ್ರಿ, ಇನ್ನು ತ್ರೈತ ಕೇಳಿ ಹೋಲಿ ಅಂದ್ಬಿಟ್ಟೆ. ಇವ ಉಪಯೋಗ ಇಲ್ಲ ಅಂತೇಳಿ ಒಗದ್ಬಿಟ್ರು ನಮ್ಮನ್ನು. ಈಗ ದ್ವೈತನೇ ನಮಗಿನ್ನ ಅನುಭವಕ್ಕೆ ಚಂದ ಆಗಿಲ್ಲ. ದ್ವೈತ ಅದ್ವೈತ ಇನ್ ತ್ರೈತ ನಮಗೆ ಎಲ್ಲಿ ಅದು ತಲೆಯಾಗ ಹೋಗ್ತದ್ರಿ ಅಂತ ಅಂದ್ಬಿಟ್ಟೆ ನಾನು. ಬಿಟ್ಬಿಟ್ರ ಅವ್ರು. ಹಿಂಗ ಏನಂತಂದ್ರೆ ನಿಮ್ಗೆ ಇದು ಎದಕ್ಕೆ ಹೇಳ್ತೀನಿ ಅಂದ್ರೆ, ನಿಮ್ಮದನ್ನು ತಲೆ ಓಡ್ತಂದ್ರೆ ನಿಮ್ಮದನ್ನು ಒಂದು ಜಗತ್ತಿನಾಗ ಜ್ಞಾನದ ಬೀಜ ಬಿತ್ತಿ ಹೋಗ್ಬೇಕು. ಇವತ್ತಿಲ್ಲ ನಾಳೆ ಅದನ್ನ ಇನ್ನೊಬ್ರು ಯಾರೋ ಬೆಳೆಸೋರು ಬೆಳೆಸ್ತಾರ. ಸತ್ಯದ ಪ್ರಮಾಣ ಅದರೊಳಗೆ ಇನ್ನೂ ಹೆಚ್ಚಿಗೆ ಆದ ಅಂತ ನಿಮಗೆ ಅನಿಸಿತ್ತು ಅಂತಂದ್ರೆ ನೀವು ಅದನ್ನ ಬಿಡಬಾರದು, ಅದನ್ನ ಬೆಳೆಸಬೇಕು, ಅದಕ್ಕೆ ಒಂದು ರೂಪ ಕೊಡಬೇಕು. ಅದೇ ನಿಮ್ಮ ಪುಣ್ಯದ ಕೆಲಸ. ಜಗತ್ತಿಗೆ ಸತ್ಯ ದರ್ಶನ ಮಾಡಿಸೋದೇ ಪುಣ್ಯದ ಕೆಲಸ. ನೀವು ದರ್ಶನ ಮಾಡ್ಕೊಳ್ಳೋದು ನಿಮ್ಮ ಪುಣ್ಯದ ಕೆಲಸ. ಅದು ಮಾಡಬೇಕು. ಅದಕ್ಕೆ ಇಲ್ಲೇನದಂತಂದ್ರ, ಯಾರಿಗೆ ಬ್ರಹ್ಮಜ್ಞಾನದಿಂದ ಬ್ರಹ್ಮದ ಯಥಾರ್ಥ ಏನದ ಈ ರೀತಿ ಹೇಳುವ ಮೂಲಕ ಬ್ರಹ್ಮಜ್ಞಾನವನ್ನು ತಿಳಿಸುವ ಉದ್ದೇಶ, ಅದ್ವೈತ ಬ್ರಹ್ಮವನ್ನು ತಿಳಿಸುವ ಉದ್ದೇಶ, ಬ್ರಹ್ಮವೇ ಸತ್ಯ ನಿರ್ವಿಕಾರಿ ಏಕ ಎಂದು ತಿಳಿಸುವ ಉದ್ದೇಶ, ಇದೇ ವಿಷಯವನ್ನ ವ್ಯಾಸ ಭಗವಾನರು ಮತ್ತು ಶಂಕರಾಚಾರ್ಯರು ಕೂಡ ಪ್ರತಿಪಾದಿಸಿದ್ದಾರೆ. ಯಾರಿಗೆ ಬ್ರಹ್ಮಜ್ಞಾನದಿಂದ ಬ್ರಹ್ಮದ ಯಥಾರ್ಥ ಜ್ಞಾನವಾಗುವುದಿಲ್ಲವೋ ಅವರಿಗೆ ಲಯ ಚಿಂತನವನ್ನ ಕೂಡ ಹೇಳಿದ್ದಾರೆ. ಜಗದ ಉತ್ಪತ್ತಿಯನ್ನು ಹೇಳಿರುತ್ತಾರೆ. ಯಥಾರ್ಥ ಬ್ರಹ್ಮಜ್ಞಾನದಿಂದ ಯಾರಿಗೆ ಮೋಕ್ಷ ಆಗಂಗಿಲ್ಲ ಅವರಿಗೆ ಲಯ ಚಿಂತನ ಅಂದ್ರೆ ಜಗತ್ತಿನ ಉತ್ಪತ್ತಿನೂ ಹೇಳ್ಯಾರ. ಯಾವ ಕ್ರಮದಿಂದ ಜಗತ್ತಿನ ಉತ್ಪತ್ತಿಯನ್ನು ಹೇಳಿರುತ್ತದೆಯೋ ಅದರ ವಿರುದ್ಧ ಲಯ ಚಿಂತನವನ್ನ ಮಾಡಿ ಬ್ರಹ್ಮದ ಯಥಾರ್ಥ ಜ್ಞಾನವಾಗುವಂತೆ ಮಾಡುತ್ತಾರೆ. ಅಲ್ಲಿ ಸಿದ್ಧಿ ಸಂಭವಿಸುತ್ತದೆ. ಉಪನಿಷತ್ತುಗಳ ಪ್ರಕಾರ ಕೇವಲ ಬ್ರಹ್ಮದಿಂದ ಜಗತ್ತಿನ ಉತ್ಪತ್ತಿ ಹೇಳಲಿಕ್ಕೆ ಬರಲ್ಲ. ಕಾರಣ ಬ್ರಹ್ಮವು ನಿರ್ವಿಕಾರಿ ನಿರ್ಲಿಪ್ತ ಅಸಂಗ. ಉಪನಿಷತ್ತಿನ ಪ್ರಕಾರ
ಕೇವಲ ಬ್ರಹ್ಮ ಒಂದೇ ಬ್ರಹ್ಮನಿಂದ, ಶುದ್ಧ ಬ್ರಹ್ಮನಿಂದ ಜಗತ್ ಉತ್ಪತ್ತಿ ಆಗ್ಯಾವ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಉಪನಿಷತ್ತುಗಳ ಪ್ರಕಾರ ಎಲ್ಲರೂ ಏನ್ ಮಾಡ್ಲಕತ್ತಾರ, ಆ ಪರಮಾತ್ಮ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತೇಳಿ ಏನಂತಾರಲ್ಲ, ಈಶ್ವರ ಮಾಯೆಯರಿಗೆ ಶಿವ ಪಾರ್ವತಿ, ಶಿವಶಕ್ತಿ ಎಲ್ಲರದು ಜ್ಞಾನದ ಮಟ್ಟ ಎಲ್ಲದಂತಂದ್ರ ಈ ಸೃಷ್ಟಿಕರ್ತರ ಪ್ರಕಾರ ಅದ. ಆದ್ರೆ ಈ ಸೃಷ್ಟಿ ಸ್ಥಿತಿ ಲಯಕರ್ತ ಏನದರ ಈ ಮೂವರು ಬ್ರಹ್ಮ ವಿಷ್ಣು ರುದ್ರ, ಇವರು ಮೂವರು ಕೂಡಿ ಶುದ್ಧ ಬ್ರಹ್ಮನನ್ನೇನು ಆರಾಧನೆ ಮಾಡ್ತಾರ, ಆ ಒಂದು ಶುದ್ಧ ಬ್ರಹ್ಮನಿಂದ ಈ ಜಗತ್ತು ಸೃಷ್ಟಿನೂ ಆಗಿಲ್ಲ, ಜಗತ್ತು ಸ್ಥಿತಿನೂ ಇಲ್ಲ, ಜಗತ್ತು ಲಯನೂ ಆಗಂಗಿಲ್ಲ. ಕೇವಲ ಶುದ್ಧ ಬ್ರಹ್ಮನಿಂದ ಜಗತ್ತು ಉತ್ಪತ್ತಿ ಆಗಿಲ್ಲ, ಆ ರೀತಿ ಹೇಳಲಿಕ್ಕೆ ಬರಲ್ಲ. ಉಪನಿಷತ್ ಓದಿದವರಿಗೆ ಅದು ಜ್ಞಾನ ಆಗ್ತದೆ. ಮತ್ತು ಕೇವಲ ಮಾಯೆಯಿಂದಲೂ ಜಗತ್ತು ಉತ್ಪತ್ತಿ ಆಗಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಏನೇನು ಸೇರ್ಬೇಕು? ಮಾಯೆ ಬರಬೇಕು, ಬ್ರಹ್ಮ ಬರಬೇಕು, ಮತ್ತು ಮಾಯಾ ಉಪಹಿತ ಚೇತನ ಅವೆರಡು ಮಿಕ್ಸ್ ಆಗಬೇಕು. ಅಂದ್ರೆ ಈಶ್ವರ, ಈ ಈಶ್ವರ ಚೇತನದಿಂದ ಜಗತ್ತು ಉತ್ಪತ್ತಿ ಆಗ್ತದೆ. ಮಾಯೆಯನ್ನ ಕನ್ನಡಿ, ಬ್ರಹ್ಮ ಎನ್ನುವ ಬಿಂಬ, ಅದರೊಳಗ ಏನಾಗಬೇಕು? ಈಶ್ವರ ಅನ್ನ ಪ್ರತಿಬಿಂಬ ಉಂಟಾಗಬೇಕು. ಕರೆಕ್ಟಾ? ಮಾಯೆ ಅನ್ನೋದು ಒಂದು ಕನ್ನಡಿ, ಇಡೀ ವಿಶ್ವಕ್ಕೆ ಒಂದೇ ಒಂದು ಅಖಂಡವಾದ ಕನ್ನಡಿ. ಆ ಕನ್ನಡಿ ಒಳಗ ಬಿಂಬ ಯಾರು? ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಆ ಮಾಯೆಯನ್ನ ಕನ್ನಡಿ ಒಳಗೆ, ಆ ಪ್ರತಿಬಿಂಬನೇ ಈಶ್ವರ. ಕಲ್ಪಿತ ಪುರುಷ, ಕಲ್ಪಿತವ. ಈಶ್ವರ ಕಲ್ಪಿತ ಹೌದಲ್ರಿ? ಏನ್ ಅಕಲ್ಪಿತ? ಕಲ್ಪಿತ ಪ್ರತಿಬಿಂಬ, ಬ್ರಹ್ಮನ ಪ್ರತಿಬಿಂಬ, ಇಡೀ ಬ್ರಹ್ಮಾಂಡದ ನಿಯಾಮನ ಮಾಡುವಂತ ಪ್ರತಿಬಿಂಬ ಈಶ್ವರ. ಅದಕ್ಕೆ ಈ ರೀತಿ ಚೇತನದಿಂದ ಜಗತ್ತು ಉತ್ಪತ್ತಿ ಹೇಳಲಿಕ್ಕೆ ಬರುತ್ತದೆ. ಮಾಯಾ ವಿಶಿಷ್ಟ ಚೇತನ ಎಂದು ಹೇಳಿದಾಗಲೂ ಅದು ಉಪಯುಕ್ತ ಅಂತ ಹಾಕೋಬೇಕು, ವಿಶಿಷ್ಟ ತೆಗಿಬೇಕು, ಶಬ್ದ ತಪ್ಪಾಗಿರೋದು. ಮಾಯಾ ಉಪಯುಕ್ತ ಚೇತನ ಎಂದು ಹೇಳಿದಾಗಲೂ ಕೂಡ ಮಾಯೆಯು ಜಗತ್ತಿಗೆ ಪರಿಣಾಮಿ ಉಪಾದಾನ ಕಾರಣವಾಗಿದೆ, ಚೇತನವು ವಿವರ್ತ ಉಪಾದಾನ ಕಾರಣವಾಗಿದೆ ಅಂತ. ಆದ್ದರಿಂದ ಮಾಯೆಯ ಸ್ವರೂಪವೇನು ಅಂತ ಕೇಳಿದರೆ ಏನಪ್ಪ, ಇಲ್ಲಿ ಉಪಾದಾನ ಕಾರಣ ಮತ್ತ ನಿಮಿತ್ತ ಕಾರಣ ಹಿಂಗೆಲ್ಲ ಬರ್ತಾವಲ್ಲ, ಇದ್ರೊಳಗೆ ಏನದಂದ್ರ ಹಗ್ಗ ಮತ್ತು ಹಾವು ಹಿಂದೆ ತಗೊಂಡ್ರೆ ಮಾಯೆ ಏನದಂತಂದ್ರ ಹಾವಾಗಿ ತೋರ್ತದ. ಅದೇನಾಗ್ತದ? ಪರಿಣಾಮಿ ಚೇಂಜ್ ಆಗ್ತದ. ಈಗ ಹಾಲು ಹೋಗಿ ಮೊಸರಾಗೋದು ಹಿಂಗೆಲ್ಲ ಚೇಂಜ್ ಆಗ್ತಾವಲ್ರಿ, ಕಾಯಿ ಹೋಗಿ ಹಣ್ಣಾಗೋದು ಪರಿಣಾಮಿ ಹೊಂದುತ್ತದ. ಉಪಾದಾನ ಕಾರಣ, ಪರಿಣಾಮಿ ಉಪಾದಾನ ಕಾರಣ, ಮತ್ತೆ ಚೇತನ ವಿವರ್ತ ಉಪಾದಾನ ಕಾರಣ. ಈ ಬ್ರಹ್ಮಾಂಡದೊಳಗ ಮಾಯೆಯ ಪಾತ್ರ ಹೆಂಗದಂದ್ರ ಪರಿಣಾಮಿ ಉಪಾದಾನ ಕಾರಣ, ಚೇತನ ವಿವರ್ತ ಉಪಾದಾನ ಕಾರಣ. ವಿವರ್ತ ಗೊತ್ತಾಗ್ಯದ? ತನ್ನ ಮೂಲ ಸ್ವರೂಪ ತ್ಯಾಗ ಮಾಡಲಾರದೆ, ಹಗ್ಗ ತನ್ನ ಮೂಲ ಸ್ವರೂಪ ತ್ಯಾಗ ಮಾಡಲಾರದೆ ಹಾವಾಗಿ ತೋರ್ಲಿಕ್ಕತ್ತದ. ಹಾವಾಗಿ ತೋರಿದ್ದಕ್ಕ ಹಗ್ಗಕ್ಕ ಏನು ಸಂಬಂಧ ಇಲ್ಲ, ಏನು ಹಾವಾಗಿ ತೋರ್ಲಿಕ್ಕತ್ತದ. ಹಂಗ ಬ್ರಹ್ಮ ತನ್ನ ಮೂಲ ಸ್ವರೂಪವನ್ನು ತ್ಯಾಗ ಮಾಡಲಾರದೆ ತನ್ನ ಶುದ್ಧ ಸ್ವರೂಪವನ್ನು ಹಾಗೇ ಇಟ್ಟುಕೊಂಡು ಏನಾಗ್ಯಾನ? ಜಗತ್ತಾಗಿ ತೋರ್ಲಿಕ್ಕತ್ತಾನ. ಅದು ಜಗತ್ತಿನೊಳಗ ಏನೇ ವ್ಯತ್ಯಾಸಗಳಾದ್ರೂ ಆ ಬ್ರಹ್ಮನೊಳಗೆ ಏನೇನು ವ್ಯತ್ಯಾಸ ಆಗಲ್ಲ, ಅವ ಹೆಂಗಿರ್ಬೇಕು ಹಂಗೆ ಇರ್ತಾನ. ಅದಕ್ಕೇನಂತಾರ ವಿವರ್ತ ಉಪಾದಾನ ಕಾರಣ. ಮತ್ತೆ ಪರಿಣಾಮಿ ಉಪಾದಾನ ಕಾರಣ ಅಂತಂದ್ರ ಇಲ್ಲೇನಾಗ್ತದ? ಹಾಲು ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡು ಮೊಸರಾಗ್ತದೆ.
ಬೀಜ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡು ಗಿಡ ಮರ ಆತು. ತನ್ನ ಮೂಲ ಸ್ವರೂಪ ಕಳ್ಕೊತದು. ಹಂಗದು ಇಲ್ಲೇನದಂದ್ರೆ ಪ್ರಕೃತಿ ಒಳಗ ಮಾಯ ಒಳಗ ಏನದಂದ್ರೆ ಎಲ್ಲ ಪರಿಣಾಮ ಹಾಕೋತ ಹೋಗ್ತದೆ. ಈಗ ಶರೀರ ನೋಡ್ರಿ, ಮೊದಲ ಬಾಲ್ಯ ಅಂತ ಬಂತು. ಬಾಲ್ಯ ಸಣ್ಣ ಹುಡುಗ ಅಂತ ಹೇಳಕ್ಕೆ ಅಂದ್ಕೋತ ಕೂತ್ರ ಆ ಸಣ್ಣ ಹುಡುಗ ತನ್ನ ಮೂಲ ಸ್ವರೂಪ ಕಳ್ಕೊಂಡು ಏನಾಗ್ತಾನ, ಯುವಕನಾಗ್ತಾನ, ಯೌವನಕ್ಕೆ ಬರ್ತಾನ. ಮತ್ತೆ ಯುವಕ ತನ್ನ ಮೂಲ ಸ್ವರೂಪ ಕಳ್ಕೊಂಡು ಮುದುಕ ಆಗ್ತಾನ. ಬಾಲಕ, ಯುವಕ, ಮುದುಕ. ಈಗ ಬಾಲಕ ಇದ್ದಾಗ ಅವನು ನಾನು ಅಂತಿರ್ತಾನ. ಮತ್ತೆ ಯುವಕನಾದಾಗ ನಾನು ಅಂತಿರ್ತಾನ, ಮುದುಕನಾದಾಗನು ನಾನು ಅಂತಿರ್ತಾನ. ನಾನು ಅನ್ನೋ ಶಬ್ದ ಅದ ಇಲ್ಲ ಒಳಗೆ, ಅದು ಏನಾರು ವ್ಯತ್ಯಾಸ ಆಗ್ಯದೇನು? ಅದ್ರೊಳಗೆ ಶಾಶ್ವತವಾಗ್ಯದ ನಾನತ್ವ. ಬಾಲಕ, ಯುವಕ, ಮುದುಕ ಚೇಂಜ್ ಆಗ್ಯದ. ಅದಕ್ಕ ಈ ಶರೀರ ಏನದಲ್ಲ, ಪಿಂಡಾಂಡ, ಬ್ರಹ್ಮಾಂಡ, ಇದು ಪರಿಣಾಮಿ ಉಪಾದಾನ ಕಾರಣ. ತನ್ನ ಮೂಲ ಸ್ವರೂಪ ಕಳ್ಕೊಂಡು ಮತ್ತೆ ಹೊಸ ಸ್ವರೂಪ ತಗೋತಿರ್ತದ. ಆದರೆ ಈ ಬ್ರಹ್ಮ ಮತ್ತು ಆತ್ಮ ಏನದವ ಇವು ವಿವರ್ತ ಉಪಾದಾನ ಕಾರಣ. ಅಂದ್ರೆ ತನ್ನ ಮೂಲ ಸ್ವರೂಪ ಕಳ್ಕೊಳ್ಳಾರ್ದೆ ಪರಿಣಾಮ ಹೊಂದುತ್ತಿರ್ತದೆ. ಹೀಗಾಗಿ ಹೇಳಿ, ಈಗ ಮಾಯೆಯ ಸ್ವರೂಪ ಏನು ಅಂತ ಪ್ರಶ್ನೆ. ಮಾಯೆಯ ಸ್ವರೂಪ ಪರಿಣಾಮಿ ಉಪಾದಾನ ಕಾರಣ ಅಂತಿರಲ್ಲ, ಇವ ಬ್ರಹ್ಮ ತನ್ನ ಸ್ವರೂಪದಲ್ಲಿ ಏನೂ ವ್ಯತ್ಯಾಸ ಮಾಡ್ಕೊಳ್ಳಂಗಿಲ್ಲ, ಯಾವಾಗ್ಲೂ ಹಂಗೆ ಇರ್ತಾನ ಅನ್ನೋದು ಏನ್ ಹೇಳಿದ್ರಿ? ಆಯ್ತು, ಅವ ಶುದ್ಧ ಬ್ರಹ್ಮ ಹೆಂಗಿರ್ತಾನ ಹಂಗೆ ಇರ್ತಾನ, ಅವನೊಳಗೆ ಏನು ವ್ಯತ್ಯಾಸ ಆಗಂಗಿಲ್ಲ ಅಂತ ಹೇಳಿದ್ರಿ. ಅದು ನನಗೆ ಗಟ್ಟಿ ಆಗ್ಬೇಕಾದ್ರೆ ಈ ಮಾಯೆಯ ಸ್ವರೂಪ ಸರಿಯಾಗಿ ತಿಳ್ಕೊಂಡ್ರೆ ಅದು ಗಟ್ಟಿ ಆಗ್ತದ. ಮಾಯೆಯ ಸ್ವರೂಪ ನನಗೆ ಸರಿಯಾಗಿ ತಿಳಿಸಿದ್ರಿ ಅಂತಂದ್ರೆ ಅದು ಗಟ್ಟಿ ಆಗ್ತದೆ. ಮಾಯೆಯ ಸ್ವರೂಪನೇ ನನಗೆ ಸರಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅದೇ ನನಗೆ ಬ್ರಹ್ಮನೇ ಎಲ್ಲ ಆಗ್ಯದ ನಂಗೆ ಕಾಣಿಸ್ತಿರ್ತದ. ಬ್ರಹ್ಮನೇ ಎಲ್ಲ ಆಗಿಲ್ಲ, ಬ್ರಹ್ಮ ತಾನು ಹೆಂಗಿರ್ಬೇಕು ಹಂಗಿದ್ದು ಮಾಯೆ ವ್ಯತ್ಯಾಸ ಆಗ್ಲಿಕ್ಕತ್ತದ ಅಂತ ತಿಳ್ಕೊಬೇಕಂದ್ರೆ ಅದಕ್ಕೆ ಇದು ಮುಂದೆ ಕವಿತಾ ಅಂತ ಬರ್ತದೆ. ಅದು ಒಂದು ದೋಹ ಇದ್ದಂಗೆ, 153ನೇ ದೋಹ. ಇದಕ್ಕೆ ಸಂಬಂಧಪಟ್ಟಂತ ವಿಷಯಾಂಕ ಕೂಡ ಈಗ ಚೇಂಜ್ ಆಗ್ತದೆ. 242ನೇ ವಿಷಯಾಂಕ. 242ನೇ ವಿಷಯಾಂಕ ಪ್ರಸಂಗಾನುಸಾರವಾಗಿ ಮಾಯೆಯ ಸ್ವರೂಪದ ಪ್ರತಿಪಾದನೆ. 5ನೇ ತರಂಗ 242ನೇ ವಿಷಯಾಂಕ 153/1 ಏನಂತ ಕವಿತಾ ಅಂತ ಬರ್ತದ. ಇದಕ್ಕೆ ಮುಂದಿನ ವಿಚಾರ ಇವತ್ತೇನ್ ಮಾಡಿದ್ರು, ರಿವಿಷನ್, ಹಿಂದಿಂದು ರಿವಿಷನ್ ಮಾಡಿದ್ರು. ಪರಿಣಾಮಿ ಉಪಾದಾನ ಕಾರಣ ಮತ್ತು ವಿವರ್ತ ಉಪಾದಾನ ಕಾರಣ ಅನ್ನುವಲ್ಲಿಗೆ ಇಲ್ಲಿ ನಿಂದಿರಿಸಿ ಈ ಮಾಯೆಯ ಸ್ವರೂಪದ ಬಗ್ಗೆ ಚಿಂತನೆ ಮಾಡೋರದರ. ನಾಳೆ ಯಾರು ಪಾಠ ತಪ್ಪಿಸ್ಬೇಡ್ರಿ, ವೆರಿ ಇಂಪಾರ್ಟೆಂಟ್ ಪಾಠಗಳಿವು. ಮಾಯೆಯ ಸ್ವರೂಪದ ಬಗ್ಗೆ ನಾಳೆಗಿರ್ತದ ಇಲ್ಲ ಪಾಠ? ಇವತ್ತು ಯಾವ್ದು ಶುಕ್ರವಾರ? ಇನ್ನು ನಾಳೆಗಿರ್ತದ, ನಾಳೆಗಿರ್ತದ. ನಾಳೆಗೆ ಮಾಯೆಗೆ ಸಂಬಂಧಪಟ್ಟಂತೆ ಮಾಯೆಯ ಬಗ್ಗೆ ಹ್ಯಾಂಗ ನಿಮಗೆ ಜ್ಞಾನ ಪಡ್ಕೋತ ಹೋಗ್ತೀರಿ, ಹಂಗಂಗ ನಿಮ್ಮದು ಬ್ರಹ್ಮದ ಜ್ಞಾನ ಗಟ್ಟಿ ಹಾಕೋತ ಹೋಗ್ತದೆ. ಹಿಂಗಾಗಿ ನಾಳಿನ ಪಾಠಕ್ಕೆ ಬರ್ರಿ. ಇನ್ಯಾರು ಮಿಸ್ ಆಗಕತ್ತಾರ, ರೆಗ್ಯುಲರ್ ಆಗಿ ಪಾಠಕ್ಕೆ ಯಾರು ಬರಲ್ಲ, ಸ್ವಲ್ಪ ಲಕ್ಷ್ಯ ಇಟ್ಟು ಅವ್ರಿಗೆ ಫೋನ್ ಮಾಡಿ ಕರೆದು ಯಾಕ ಏನು ವಿಚಾರ ಮಾಡಿ. ಯಾಕಂದ್ರೆ ಈ ಕೆಲವೊಬ್ಬರಿಗೆ ಏನೋ ಒಂದು ಆಲಸ್ಯ ಏನೇನೋ ಆಗ್ತಿರ್ತಾವ. ಸ್ವಲ್ಪ ಹುರಿದುಂಬಿಸಿ ಕರ್ಕೊಂಡ್ಬಂದು ಮುಂದೆ ಪಾಠ ಬಹಳ ಇಂಪಾರ್ಟೆಂಟ್ ಅದಾವ. ಈಗ ಸದ್ಯ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊತ ಹೋಗ್ತಾರ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ. ನಿನ್ನೆ ದಿವಸ ಏನ್ ಮಾಡಿದೆವು?
ಸಾಯಂಕಾಲ 4 ಗಂಟೆಗೆ ಅದ್ಭುತವಾದಂತ ಒಂದು ತತ್ವಪದ ಕಾರ್ಯಕ್ರಮ ಮಾಡಿವಿ. ಮುಂದಿನ ವಾರ ಗುರುವಾರ ದಿವಸ ತತ್ವಪದ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ತತ್ವಪದಗಳನ್ನೇ ಹಾಡಬೇಕು. ವೇದಘೋಷನೂ ತತ್ವಪದನೇ, ವೆಲ್ಕಮ್ ಸಾಂಗ್ನು ತತ್ವಪದನೇ, ನಿರೂಪಕರು ಎಲ್ಲ ತತ್ವಪದಕ್ಕೆ ನಿಷ್ಠರಾಗಿ ಮಾಡ್ಬೇಕು. ಪ್ರತಿಯೊಬ್ಬರು ಒಂದೊಂದು ತತ್ವಪದ ಹೇಳಂಗಾಗಬೇಕು. ತತ್ವಪದಕ್ಕೆ ಮಹಾತ್ಮ ಹೆಚ್ಚು ಇದು ಕೊಡ್ರಿ, ಒತ್ತು ಕೊಡ್ರಿ. ಮಾಡ್ಬೋದಲ್ಲ ಆ ತರ? ತತ್ವಪದ ಬಿಟ್ರೆ ಮತ್ತೊಂದು ಏನು ಬೇಡ, ವಚನ ಗಿಚನ ಏನು ಬೇಡ. ವಚನ ಗಾಯನ ಇದ್ರೆ ವಚನ ಗಾಯನದ್ದೇ ಒಂದು ಸಪರೇಟ್ ಮಾಡಿಬಿಡ್ರಿ. ಎಲ್ಲರೂ ವಚನ ಹೇಳೋ, 1-2 ತಾಸು ವಚನ ಹೇಳ್ಬಿಡೋ. ಇದು ತತ್ವಪದಕ್ಕೆ ಏನಾಗಬೇಕು, ಕಮಿಟ್ ಆದಂತ ಒಂದು ಪ್ರೋಗ್ರಾಮ್ ಮಾಡೋಣ ಮುಂದಿನ ಗುರುವಾರ. ಇನ್ನ ಒಂದು ವಾರ ಟೈಮ್ ಅದ. ನಿಮ್ಗೆ ಏನೇನು ಇಷ್ಟ ಆಗ್ತಾವ ಅಂತ ತತ್ವಪದದ ಗ್ರಂಥಗಳು ತಗೊಂಡು ಅದರೊಳಗಿನ ತತ್ವಪದಗಳು ಓದೋದು, ಹಾಡೋದು, ವಿಶ್ಲೇಷಣೆ ಮಾಡೋದು ಮಾಡ್ರಿ. ಆ ತತ್ವಪದ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ಅವ್ರದೇ, ಶಿವರಾಜ್ ಗುರುಗಳದೇ ಇರ್ತದ. ಏನು ಮಾರ್ಗದರ್ಶನ ಅದೇನಿರ್ಬೇಕಿದ್ರೆ ಅವ್ರಿಗೆ ಕೇಳ್ರಿ. ತತ್ವಪದ ಗುರುವಾರಕ್ಕೊಮ್ಮ ತತ್ವಪದಕ್ಕೆ ಒಂದು ನಿಷ್ಠೆಯಿಂದ ಕಾರ್ಯಕ್ರಮ ನಡೆಸೋಣ ಅಂತ ಹೇಳುವ ಮೂಲಕ ಇವತ್ತಿನ ವಿಚಾರ ತಮ್ಮೆಲ್ಲರ ಪಾದಕ್ಕೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿ. पूर्णमद पूर्णमिदं पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. परमानंद प्राप्ति भव, सर्वदुःख निवृत्ति भव, इष्टार्थ सिद्धिरस्तु, यशस्वी भव यशस्वी भव. ओम शांति शांति शांति. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ನೋಡಿಲ್ಲ ಸರ್. ಸರ್ ಸರ್ ಲಘುಪತ್ರ ನೋಡಿಲ್ಲ ಸರ್. ನೋಡ್ರಿ
ಹ್ಮ್